be prepared. Refer unit 16. In that you will have, we also discussed yesterday regarding problem that's like short problem, that's 16.2.1 and 16.2.2. So today we'll go just little bit extension to that problem. Refer page number 440. Page number 440 refer ಮಾಡಿ. ಅಲ್ಲಿ ಪ್ರಾಬ್ಲಮ್ ನಂಬರ್ ಬಂದು 16.3.1. I will read out the problem. Prepare a statement of changes in working capital from the following: balance sheet of Gaviraya and Company Limited. ಸೊ ಬ್ಯಾಲೆನ್ಸ್ ಶೀಟ್ ಕೊಟ್ಟಿರ್ತಾರೆ. ಬ್ಯಾಲೆನ್ಸ್ ಶೀಟ್ ಅಲ್ಲಿ ನಿಮ್ಗೆ ಏನಿದೆ, ಲಯಬಿಲಿಟಿ ಸೈಡ್ 2008-2009 ಇಯರ್ ಕಾಲಮ್, ಅಸೆಟ್ ಸೈಡ್ 2008-2009 ಕಾಲಮ್. ಸೊ ಲಯಬಿಲಿಟಿ ಸೈಡ್ ಅಲ್ಲಿ equity share capital 10 lakh, 10 lakh, debenture 7 lakh 40, 9 lakh, tax payable 1 lakh 54, 86,000, accounts payable 1 lakh 92, 3 lakh 84, interest payable 74,000, 90,000, dividend payable 1 lakh 70,000. And next regarding fixed asset side, fixed asset 12 lakh, 14 lakh, long term investment 4 lakh, 2 lakh, work in progress 1 lakh 60, 1 lakh 80, stock in trade 3 lakh, 4 lakh 55, accounts receivable 1 lakh 40, 2 lakh 80, cash 60,000, 20,000. From this balance sheet, we have to prepare changes in schedules of changes in working capital. So look at the solution part. You will be having like particulars and amount as on 31st December 2008 and 2009, and next column changes in working capital. In that you have to write increase and decrease. So first we'll go to particulars column. In that we need to mention current assets. So write current assets, and under that you have to mention what are the current assets given in your problem. So look, have a look over current assets. What is the current assets? Work in progress 1 lakh 60 for 2008 and 2009, 1 lakh 80. So what is the difference? 20,000. So 20,000 increase ಆಗಿದೆ. ಈ increase amount increase column ಹಾಕ್ತೀರಾ, decrease column ಅಲ್ಲಿ ಇಲ್ಲಿ ತೋರಿಸಬೇಕು. Next is stock in trade 3 lakh and 4 lakh 50. So here also stock is got increased by 1 lakh 50. Increase column ಅಲ್ಲಿ ಹಾಕ್ತೀರಾ, decrease column ಅಲ್ಲಿ ಇಲ್ಲಿ ತೋರಿಸಬೇಕು. Account receivable 1 lakh 40 and 2 lakh 80 ಇದೆ. ಇಲ್ಲೂ ಇನ್ಕ್ರೀಸ್ ಆಗಿದೆ 1 lakh 40. ಇನ್ಕ್ರೀಸ್ ಕಾಲಮ್ ಅಲ್ಲಿ ಹಾಕೋಬೇಕು, ಡಿಕ್ರೀಸ್ ಕಾಲಮ್ ಅಲ್ಲಿ ನಿಲ್ ಹಾಕ್ಬೇಕು. ಸೊ ಕ್ಯಾಶ್ ಇದೆ, ಕ್ಯಾಶ್ ನೋಡಿ 60,000 ಇಟ್ಟಿದ್ದು 20,000 ಬಂದಿದೆ. ಸೊ 40,000 ರೆಡ್ಯೂಸ್ ಆಗಿದೆ. ಸೊ ಇನ್ಕ್ರೀಸ್ ಕಾಲಮ್ ಅಲ್ಲಿ ನಿಲ್ ಅಂತ ಹಾಕಿ, ಡಿಕ್ರೀಸ್ ಕಾಲಮ್ ಅಲ್ಲಿ 40,000 ಹಾಕಿ. ಈಗ ಏನ್ ಮಾಡ್ಬೇಕು, ಈ ಟೋಟಲ್ ಕರೆಂಟ್ ಅಸೆಟ್ಸ್ ನ ಮಾಡ್ಕೋಬೇಕು ಫಾರ್ ದ ಇಯರ್ 2008 ಮತ್ತೆ 2009. ಸೊ ಅದೇ ರೀತಿ ಕರೆಂಟ್ ಲಯಬಿಲಿಟೀಸ್ ನ ಮಾಡ್ಕೋಬೇಕು. Under that we have tax payable. Tax payable ಏನೇನಿದೆ ಅಂದ್ರೆ ನೋಡಿ 1 lakh 54 ಮತ್ತೆ 86. ಸೊ ಇನ್ನು ವೈಸ್ ವರ್ಸಾ, ಕರೆಂಟ್ ಅಸೆಟ್ಸ್ ಇನ್ಕ್ರೀಸ್ ಆದ್ರೆ ಇನ್ಕ್ರೀಸ್ ಕಾಲಮ್ ಅಲ್ಲಿ ಹಾಕೋಬೇಕು, ಕರೆಂಟ್ ಲಯಬಿಲಿಟಿ ಇನ್ಕ್ರೀಸ್ ಆದ್ರೆ ಡಿಕ್ರೀಸ್ ಕಾಲಮ್ ಅಲ್ಲಿ ಹಾಕೋಬೇಕು, ಡಿಕ್ರೀಸ್ ಆದ್ರೆ ಇನ್ಕ್ರೀಸ್ ಕಾಲಮ್ ಅಲ್ಲಿ ಹಾಕೋಬೇಕು. ಇಲ್ಲಿ ನೋಡಿ ಟ್ಯಾಕ್ಸ್ ಪೇಯಬಲ್ 1 lakh 54 ಇತ್ತು 2008 ಅಲ್ಲಿ, 2009 ನಲ್ಲಿ 86 ಇದೆ. ಸೊ ಇಲ್ಲಿ ನಿಮ್ಗೆ ಟ್ಯಾಕ್ಸ್ ಪೇಯಬಲ್ ಕರೆಂಟ್ ಲಯಬಿಲಿಟಿ ಕಮ್ಮಿ ಆಗಿದೆ. ಕಮ್ಮಿ ಆಗಿದೆ ಅಂದ್ರೆ ವರ್ಕಿಂಗ್ ಕ್ಯಾಪಿಟಲ್ ಇನ್ಕ್ರೀಸ್ ಆಗುತ್ತೆ ಅಮೌಂಟ್ ಆಫ್ 68,000. And next accounts payable 1 lakh 92, 3 lakh 84. ಇಲ್ಲಿ ನೋಡಿ, ಇಲ್ಲೂ ಕೂಡ ನಿಮ್ಗೆ ಇನ್ಕ್ರೀಸ್ ಆಗಿದೆ. ಸೊ ಕರೆಂಟ್ ಲಯಬಿಲಿಟಿ ಇನ್ಕ್ರೀಸ್ ಆಗಿದೆ, ಡಿಕ್ರೀಸ್ ಕಾಲಮ್ ಅಲ್ಲಿ ತೋರಿಸಬೇಕು. ದಟ್ ಈಸ್ 1 lakh 92,000. And next interest payable ಬಂದು 74,000, 90,000. ಇಲ್ಲಿ ನಮ್ಗೆ ಇನ್ಕ್ರೀಸ್ ಆಗಿದೆ. ಸೊ ಇಲ್ಲಿ ಡಿಕ್ರೀಸ್ ಕಾಲಮ್ ಅಲ್ಲಿ ತೋರಿಸಬೇಕು 16,000. ನೆಕ್ಸ್ಟ್ ಡಿವಿಡೆಂಡ್ ಪೇಯಬಲ್ 1 lakh ಮತ್ತೆ 70,000 ಇದೆ. ಸೊ ಇಲ್ಲೂ ಕೂಡ ನಿಮ್ಗೆ ಕಮ್ಮಿ ಆಗಿದೆ, ಇನ್ಕ್ರೀಸ್ ಕಾಲಮ್ ಅಲ್ಲಿ ತೋರಿಸಬೇಕು. ಸೊ ಇಲ್ಲಿ ನಾವೇನ್ ಮಾಡ್ತೀವಿ, ಟೋಟಲ್ ಕರೆಂಟ್ ಅಸೆಟ್ಸ್ ಟೋಟಲ್ ಕರೆಂಟ್ ಲಯಬಿಲಿಟಿ ಮಾಡ್ಕೋತೀವಿ. ಅಲ್ಲಿ ಎ ಮತ್ತೆ ಬಿ ಅಂತಿದೆ. ಸೊ ವರ್ಕಿಂಗ್ ಕ್ಯಾಪಿಟಲ್ ಅಂದ್ರೆ ಏನು, ಕರೆಂಟ್ ಅಸೆಟ್ಸ್ ಮೈನಸ್ ಕರೆಂಟ್ ಲಯಬಿಲಿಟಿ. ಸೊ ಎ ಮೈನಸ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಕೂಡ ಮಾಡ್ಕೋಬೇಕು. ಇನ್ಕ್ರೀಸ್ ಕಾಲಮ್ ಆಡ್ ಮಾಡ್ಕೊಂಡ್ರೆ ಯು ಗೆಟ್ 4 lakh 80, ಡಿಕ್ರೀಸ್ ಕಾಲಮ್ ನ ಆಡ್ ಮಾಡ್ಕೊಂಡ್ರೆ 2 lakh 48,000 ಸಿಗುತ್ತೆ. ಸೊ ಇಲ್ಲೇ ನಾವೇನ್ ಕ್ಲಾಸ್ ಅಲ್ಲಿ ಏನು ಫೈಂಡ್ ಔಟ್ ಮಾಡ್ಬೇಕು, ನೆಟ್ ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್. ಸೊ ನೆಟ್ ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ಅಂದ್ರೆ 1 lakh 40 minus 30 3 lakh ಮಾಡಿದ್ರೆ ನಿಮ್ಗೆ 1 lakh 60 ಸಿಗುತ್ತೆ. ಸೊ ಅದೇ ಅಮೌಂಟ್ ನಿಮ್ಗೆ ಸೆಕೆಂಡ್, ಥರ್ಡ್ ಅಂಡ್ ಫೋರ್ತ್ ಕಾಲಮ್ ಅಲ್ಲಿ ಮೈನಸ್ ಮಾಡಿದ್ರೆ ನಿಮ್ಗೆ ಸೇಮ್ ಅಮೌಂಟ್ ಸಿಗುತ್ತೆ. 4 lakh 8,000 minus 2 lakh 48,000 ಮಾಡಿದ್ರೆ ಯು ವಿಲ್ ಗೆಟ್ 1 lakh 60,000. ಸೊ ಇದನ್ನೆಲ್ಲ ಟೋಟಲ್ ಮಾಡ್ಕೋಬೇಕು. ಸೊ ದಿಸ್ ಇಸ್ ಹೌ ಯು ವಿಲ್ ಪ್ರಿಪೇರ್ ಅ ಶೆಡ್ಯೂಲ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್. ನೆಕ್ಸ್ಟ್, ಸೊ ಇದೇ ರೀತಿ ಜಸ್ಟ್ ಶೆಡ್ಯೂಲ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಮಾಡ್ಬೇಕಾದ್ರೆ ಪ್ರಿಪೇರ್ ಮಾಡ್ತಾರೆ.
ಈಗ ನಿಮ್ಗೆ ಇದು ವರ್ಕಿಂಗ್ ಕ್ಯಾಪಿಟಲ್ ಆಯ್ತು. ಸೊ ವರ್ಕಿಂಗ್ ಕ್ಯಾಪಿಟಲ್ ಇದು ಏನಕ್ಕೆ ಮಾಡ್ತೀರಾ ಅಂದ್ರೆ ಇನ್ಕ್ರೀಸ್ ವರ್ಕಿಂಗ್ ಕ್ಯಾಪಿಟಲ್ ಅಥವಾ ಡಿಕ್ರೀಸ್ ವರ್ಕಿಂಗ್ ಕ್ಯಾಪಿಟಲ್ ನಿಮ್ಮ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿಲ್ಲ ಅಂದ್ರೆ ಪ್ರಿಪೇರ್ ಮಾಡ್ಕೋಬೇಕು. ಸಮ್ ಟೈಮ್ಸ್ ಇದನ್ನ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿರ್ತಾರೆ. ಸೊ ಈಗ ನಮ್ಗೆ ಅಲಾಂಗ್ ವಿತ್ ದಿಸ್ ಫಂಡ್ ಫ್ಲೋ ಸ್ಟೇಟ್ಮೆಂಟ್ ನ ಪ್ರಿಪೇರ್ ಮಾಡ್ಬೇಕು ಜೊತೆಗೆ ವರ್ಕಿಂಗ್ ಕ್ಯಾಪಿಟಲ್ ಸ್ಟೇಟ್ಮೆಂಟ್ ಜೊತೆಗೆ. ಸೊ ಇಲಿಸ್ಟ್ರೇಷನ್ 16. Footers 12,000 depreciation on land and building 40,000 48,000 provision for depreciation on 60,000 70,000. ಅದೇ ರೀತಿ ಅಸೆಟ್ಸ್ ಕೊಟ್ಟಿದ್ದಾನೆ ಪ್ಲಾಂಟ್ ಅಂಡ್ ಮಿಷನರಿ 8 lakh 12 lakh 90, ಲ್ಯಾಂಡ್ ಅಂಡ್ ಬಿಲ್ಡಿಂಗ್ 6 lakh 8 lakh, ಸ್ಟಾಕ್ 6 lakh 7 lakh, ಅಂಡ್ ದೆನ್ ಬ್ಯಾಂಕ್ 40,000 80,000, ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ 14 ಮತ್ತೆ 12,000, ಡೆಟಾಸ್ 1 lakh 38 ಮತ್ತೆ 1 lakh 22. ಸೊ ಈ ಬ್ಯಾಲೆನ್ಸ್ ಶೀಟ್ ನ ಜೊತೆಗೆ ಅಡ್ಜಸ್ಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ. ನೆಕ್ಸ್ಟ್ ಪೇಜ್ ಹೋಗಿ 445. ಡ್ಯೂರಿಂಗ್ ದ ಇಯರ್ ಎ ಪಾರ್ಟ್ ಆಫ್ ದ ಮಿಷನರಿ ಕಾಸ್ಟಿಂಗ್ rupees 1 lakh 40, ಬ್ರಾಕೆಟ್ ಅಲ್ಲಿ ಅಕ್ಯುಮುಲೇಟೆಡ್ ಡಿಪ್ರಿಸಿಯೇಷನ್ ದೇರ್ ಆನ್ rupees 4,000 ಕೂಡ ಕೊಟ್ಟಿದ್ದಾರೆ. ಇಟ್ ವಾಸ್ ಸೋಲ್ಡ್ ಫಾರ್ 12,000. ಡಿವಿಡೆಂಟ್ ಆಫ್ rupees 1 lakh ವಾಸ್ ಪೇಡ್ ಡ್ಯೂರಿಂಗ್ ದ ಪೀರಿಯಡ್. ಡಿವಿಡೆಂಟ್ ಕಟ್ಟಿದ್ದಾನೆ 1 ಲಕ್ಷ. ಏನ್ ಪ್ರಿಪೇರ್ ಮಾಡಬೇಕು? ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಇನ್ 2005, ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಫಾರ್ 2005. ಸೊ ಇವಾಗ ತಾನೇ ನಾವು ವರ್ಕಿಂಗ್ ಕ್ಯಾಪಿಟಲ್ ಹೆಂಗ್ ಪ್ರಿಪೇರ್ ಮಾಡಿದ್ವಿ ಅಂತ ನೋಡಿದ್ವಿ. ಸೊ ಅದೇ ಫಾರ್ಮೆಟ್ ಹಾಕೋಬೇಕು. ಲುಕ್ ಅಟ್ ದಿ ಸೊಲ್ಯೂಷನ್ ಪಾರ್ಟ್. ಸ್ಟೇಟ್ಮೆಂಟ್ ಆಫ್ ಚೇಂಜಸ್ ಇನ್ ದ ವರ್ಕಿಂಗ್ ಕ್ಯಾಪಿಟಲ್ ಪರ್ಟಿಕ್ಯುಲರ್ಸ್ 2004 2005 ಅಂಡ್ ದೆನ್ ಇನ್ಕ್ರೀಸ್ ಮತ್ತೆ ಡಿಕ್ರೀಸ್ ಕಾಲಮ್ ನ ಹಾಕೋಬೇಕು. ಸೊ ಆಸ್ ಯೂಶುವಲ್ ಕರೆಂಟ್ ಅಸೆಟ್ಸ್, ಈ ಪ್ರಾಬ್ಲಮ್ ಕರೆಂಟ್ ಅಸೆಟ್ಸ್ ಏನಿದೆ, ಸ್ಟಾಕ್ ಇದೆ 6 lakh 7 lakh ಇನ್ಕ್ರೀಸ್ ಆಗಿದೆ, ಇನ್ಕ್ರೀಸ್ ಕಾಲಮ್. ಬ್ಯಾಂಕ್ 40,000 80,000 ಇದೆ, ಇನ್ಕ್ರೀಸ್ ಆಗಿದೆ 40,000 ಇನ್ಕ್ರೀಸ್ ಕಾಲಮ್. ಡೆಟಾಸ್ ನೋಡಿ 1 lakh 38 ಇತ್ತು 1 lakh 22 ಆಗಿದೆ, ಕಮ್ಮಿ ಆಗಿದೆ. ಸೊ ಡಿಕ್ರೀಸ್ ಕಾಲಮ್ 16,000. ಅದೇ ರೀತಿ ಕರೆಂಟ್ ಲಯಬಿಲಿಟಿ ಹಾಕೋಬೇಕು. ಕ್ರೆಡಿಟರ್ಸ್ ಬಂದು 2 lakh 30 1 lakh 80 ಇದೆ, ಇದು ಕಮ್ಮಿ ಆಗಿದೆ, ಕಮ್ಮಿ ಆಗಿದ್ರೆ ಇನ್ಕ್ರೀಸ್ ಕಾಲಮ್ ಅಲ್ಲಿ ಹಾಕ್ಬೇಕು ಉಲ್ಟಾ. ಸೊ ದಟ್ಸ್ 50,000. ಅಂಡ್ ದೆನ್ ಪ್ರಾವಿಷನ್ ಫಾರ್ ಬ್ಯಾಡ್ ಡೆಟ್ಸ್ 12,000 ಇದ್ದು 6,000 ಆಗಿದೆ, ಇಲ್ಲೂ ಕೂಡ ಲಯಬಿಲಿಟಿ ಕಮ್ಮಿ ಆದ್ರೆ ನಿಮ್ದು ವರ್ಕಿಂಗ್ ಕ್ಯಾಪಿಟಲ್ ಇನ್ಕ್ರೀಸ್ ಆಗುತ್ತೆ 6,000. ಸೊ ಈಗ ಏನ್ ಮಾಡ್ತೀರಾ, ಆಸ್ ಯೂಶುವಲ್ A minus B ಮಾಡ್ತೀರಾ. ಸೊ ವರ್ಕಿಂಗ್ ಕ್ಯಾಪಿಟಲ್ you'll get 5 lakh 36 ಮತ್ತೆ 7 lakh 16,000. ಸೊ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಎಷ್ಟಾಯ್ತು? 1 lakh 96 ಮತ್ತೆ 16,000 ಥರ್ಡ್ ಮತ್ತೆ ಫೋರ್ತ್ ಕಾಲಮ್. ಸೊ ಇದನ್ನ ನಾವು ಏನ್ ಫೈಂಡ್ ಔಟ್ ಮಾಡ್ಬೇಕು? ಅಟ್ ಲಾಸ್ಟ್ ನೆಟ್ ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ 5 lakh 36 ಮತ್ತೆ 7 lakh 16 ಮಾಡಿದ್ರೆ you'll get 1 lakh 80. ಅದನ್ನ ಕ್ರಾಸ್ ವೆರಿಫೈ ಮಾಡ್ಕೋಬೇಕು. 1 lakh 96 minus 16 ಮಾಡಿದ್ರೆ you'll get 1 lakh 80. ಸೊ ದಿಸ್ ಇಸ್ ಹೌ ಯು ಪ್ರಿಪೇರ್ ನೆಟ್ ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್. ಅಂಡ್ ಇದನ್ನ ಇಟ್ಕೊಂಡು ಏನ್ ಮಾಡ್ಬೇಕು? ವಿ ಹ್ಯಾವ್ ಟು ಪ್ರಿಪೇರ್ ಎ ಫಂಡ್ ಫ್ಲೋ ಸ್ಟೇಟ್ಮೆಂಟ್. ನೋಡಿ ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಫಾರ್ಮೆಟ್ ಪರ್ಟಿಕ್ಯುಲರ್ಸ್ ರುಪೀಸ್. ಇಲ್ಲಿ ಏನ್ ಮಾಡ್ಕೋಬೇಕು? ಸೋರ್ಸಸ್ ಆಫ್ ಫಂಡ್ ಮತ್ತೆ ಅಪ್ಲಿಕೇಶನ್ ಆಫ್ ಫಂಡ್. ಸೋರ್ಸಸ್ ಆಫ್ ಫಂಡ್ ಅಂದ್ರೆ ನಿಮ್ಗೆ ಎಲ್ಲಿಂದ ಇನ್ಕಮ್ ಜನರೇಟ್ ಆಗ್ತಾ ಇದೆ, ಸೊ ಆ ಐಟಮ್ಸ್ ಎಲ್ಲ ಬರಿತಾ ಹೋಗ್ತೀರಾ. ಅಪ್ಲಿಕೇಶನ್ ಆಫ್ ಫಂಡ್ ಅಂದ್ರೆ ನೀವು ಆ ಫಂಡ್ ನ ಎಲ್ಲಿ ಯೂಸ್ ಮಾಡ್ತಾ ಇದ್ದೀರಾ ಆ ಐಟಮ್ಸ್ ನ ನೀವು ಮೆನ್ಷನ್ ಮಾಡ್ತಾ ಹೋಗ್ತೀರಾ. ಸೊ ಸೋರ್ಸಸ್ ಆಫ್ ಫಂಡ್ ಅಲ್ಲಿ ಯು ಹ್ಯಾವ್ ಇಶ್ಯೂ ಆಫ್ ಶೇರ್ ಕ್ಯಾಪಿಟಲ್. ಸೊ ನಿಮ್ಮ ಬ್ಯಾಲೆನ್ಸ್ ಶೀಟ್ ಅಲ್ಲಿ 16 ಲಕ್ಷ ಇದ್ದಿದ್ದು 12 ಲಕ್ಷ ಆಗಿದೆ. ಸೊ 4 ಲಕ್ಷ ಇಶ್ಯೂ ಮಾಡಿದ್ದಾರೆ, ಮತ್ತೆ ಫಂಡ್ ಬಂದಿದೆ. ಇಶ್ಯೂ ಆಫ್ ಡಿಬೆಂಚರ್ ಅಲ್ಲಿ 6 lakh ಇದ್ದಿದ್ದು 4 lakh ಆಗಿದೆ. ಸೊ ಇಲ್ಲೂ ಕೂಡ ನಮ್ಗೆ 2 lakhs ರೈಸ್ ಆಗಿದೆ. ಮತ್ತೆ ಫಂಡ್ ಫ್ರಮ್ ಆಪರೇಷನ್ ನಿಮ್ಮ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ದಾರೆ. ಜಸ್ಟ್ ಎ ಮಿನಿಟ್. ಸೊ ಫಂಡ್ ಫ್ರಮ್ ಪ್ರಮೋಷನ್ ಇಟ್ ಈಸ್ ಲೈಕ್ ನಿಮ್ಮ ವರ್ಕಿಂಗ್ ನೋಟ್ ಇದೆ ನಿಮ್ಮ ಬ್ಯಾಕ್ ಸೈಡ್ ಪೇಜ್ ನಂಬರ್ ಅಲ್ಲಿ 446. ಸೊ ಇದು ನಿಮ್ಗೆ ಫಂಡ್ ಫ್ರಮ್ ಆಪರೇಷನ್ ನಿಮ್ಗೆ ಈ ನೆಕ್ಸ್ಟ್ ಪೇಜ್ ಟರ್ನ್ ಮಾಡಿ 446 ಅಲ್ಲಿ ಫಸ್ಟ್ ವರ್ಕಿಂಗ್ ನೋಟ್ ನೋಡಿ ಹಂಗೇನೆ. ಸೊ ನಿಮ್ಮ ವರ್ಕಿಂಗ್ ನೋಟ್ ಅಲ್ಲಿ ಪ್ಲಾಂಟ್ ಅಂಡ್ ಮಿಷನರಿ ಡಿಪ್ರಿಸಿಯೇಷನ್ ಕೊಟ್ಟಿದ್ದಾರೆ. ಟೂ ಓಪನಿಂಗ್ ಬ್ಯಾಲೆನ್ಸ್ 8 lakh ಇದೆ. ಅಂಡ್ ದೆನ್ ಬೈ ಬ್ಯಾಂಕ್ ಸೇಲ್ ಆಗಿರೋದು 12,000 ಇದೆ. ಡಿಪ್ರಿಸಿಯೇಷನ್ ಆನ್ ಮಿಷನರಿ ಸೋಲ್ಡ್ 4,000 ಮತ್ತೆ ಲಾಸ್ ಆಗಿದೆ. ಅಂಡ್ ಮತ್ತೆ ಲಾಸ್ ಆಗಿರೋದು 1 lakh 24. ಮತ್ತೆ ಲಾಸ್ಟ್ ಬ್ಯಾಲೆನ್ಸ್ ಬಂದು ಬ್ಯಾಲೆನ್ಸ್ ಕ್ಯಾರಿಡ್ ಆನ್ ಬಂದು 12 lakh 90,000. ಈ ಡಿಫರೆನ್ಸ್ ಬಂದಿರೋದು ಪರ್ಚೇಸ್ ಮಾಡಿದೆ ನೋಡಿ ಡೆಬಿಟ್ ಸೈಡ್ ಅಲ್ಲಿ ಟು ಬ್ಯಾಂಕ್ ಬ್ಯಾಲೆನ್ಸಿಂಗ್ ಇನ್ ಫಿಗರ್ ಪರ್ಚೇಸ್ ಆಫ್ ಅಮೌಂಟ್ 6 lakh 30,000. ಸೊ ಪ್ಲಾಂಟ್ ಅಂಡ್ ಮಿಷನರಿ ವರ್ಕಿಂಗ್ ನೋಟ್ ಆಯ್ತು. ಅದೇ ರೀತಿ ಪ್ರಾವಿಷನ್ ಫಾರ್ ಡಿಪ್ರಿಸಿಯೇಷನ್ ಪ್ಲಾಂಟ್ ಅಂಡ್ ಮಿಷನರಿ ಮಾಡ್ಕೋಬೇಕು. ಇದು ಮೆಷಿನರಿ. ನೆಕ್ಸ್ಟ್ ಇವಾಗ ಮಾಡಿದ್ದು ಪ್ಲಾಂಟ್ ಅಂಡ್ ಮಿಷನರಿ ಅಕೌಂಟ್. ಸೊ ಇದು ಪ್ರಾವಿಷನ್ ಫಾರ್ ಡಿಪ್ರಿಸಿಯೇಷನ್ ಅಕೌಂಟ್ಗೆ ಟು ಪ್ಲಾಂಟ್ ಅಂಡ್ ಮಿಷನರಿ ಎಷ್ಟು ಡಿಪ್ರಿಸಿಯೇಷನ್ ಕೊಡ್ತಾ ಇದೀವಿ 4,000. ಅಂಡ್ ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್ 60,000 ಇದೆ ಹಳೆದು. ದೆನ್
P&L ಅಕೌಂಟ್ ಬಂದು ನಿಮ್ಗೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಮಾರಿದ ಅಮೌಂಟ್ ಬರ್ತಾ ಇರೋದು 14,000. ಇದನ್ನ ಬ್ಯಾಲೆನ್ಸ್ ಟೋಟಲ್ ಮಾಡಿದ್ರೆ ಯು ಗೆಟ್ ದಿ ಬ್ಯಾಲೆನ್ಸ್ ಅಮೌಂಟ್ 70,000. ಸೊ ಅದೇ ರೀತಿ ಅಡ್ಜಸ್ಟೆಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಮಾಡ್ಕೋಬೇಕು. ಈ ಅಡ್ಜಸ್ಟೆಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ನಿಮ್ ಫಾರ್ಮೆಟ್ ಅಲ್ಲಿ ಹೇಳಿದಲ್ವಾ, ಎಕ್ಸ್ಪೆನ್ಸಸ್ ಏನೇನ್ ಬರ್ತಾ ಇಲ್ಲ ಎಲ್ಲ ಹಾಕೋಬೇಕು. 2 dividend paid 1 lakh, depreciation on plant and machinery 14, depreciation on building 8,000, preliminary expenses 2,000, and then loss on sale of machinery 1,24,000, balance carried on 5,000. ಅದೇ ರೀತಿ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಮಾಡ್ಕೋಬೇಕು. ನಿಮ್ ಬ್ಯಾಲೆನ್ಸ್ ಇರುತ್ತೆ 2,50,000. ಇದನ್ನೆಲ್ಲ ನೀವು ಟೋಟಲ್ ಮಾಡಿ ಬಂದಿರೋ ಬ್ಯಾಲೆನ್ಸ್ ನ ಏನಂತ ಕರಿತೀವಿ, ಫಂಡ್ ಫ್ರಮ್ ಆಪರೇಷನ್ ಅಂತ ಕರಿತೀವಿ. 4,98,000. ಸೊ ಈ 4,98,000 ನ ನೀವು ಪೇಜ್ ನಂಬರ್ 445 ನೋಡಿ, ಹಿಂದಿನ ಪೇಜ್ ತಿರುಗಿಸಿ ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಅಂತಿದೆ, ಅದರಲ್ಲಿ ಫಂಡ್ ಫ್ರಮ್ ಆಪರೇಷನ್ ಅಂತ ಇದೆಯಲ್ಲ, ಆಲ್ಸೋ ಅಲ್ಲಿ ನಾವು 4,98,000 ಮಾಡ್ಬೇಕು. ಸೊ ಇದು ಎಲ್ಲಿ ಬರುತ್ತೆ ಅಂದ್ರೆ ನೀವು ವರ್ಕಿಂಗ್ ನೋಟಲ್ ಬರುತ್ತೆ. ಅಂಡ್ ಸೇಲ್ ಆಫ್ ಮಿಷನರಿ ಬಂದು 12,000 ಇದೆ, ಅಲ್ಲಿ ನಿಮ್ಮ ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟಿರ್ತಾರೆ. ಸೊ ಇದು ಟೋಟಲ್ 11,10,000. ಸೊ ಈ ಟೋಟಲ್ ಅಮೌಂಟ್ ಅಪ್ಲಿಕೇಶನ್ ಆಫ್ ಫಂಡ್ಸ್ ಟು ಟೋಟಲ್ ಗೆ ಟ್ಯಾಲಿ ಆಗ್ಬೇಕು, ಜಸ್ಟ್ ಲೈಕ್ ಬ್ಯಾಲೆನ್ಸ್ ಶೀಟ್. ಸೊ ಪರ್ಚೇಸ್ ಆಫ್ ಪ್ಲಾಂಟ್ ಬಂದು ನಿಮ್ಮ ವರ್ಕಿಂಗ್ ನೋಟಲ್ ಮಾಡಿದೀರಾ 6,30,000. ಅಂಡ್ ಪರ್ಚೇಸ್ ಆಫ್ ಬಿಲ್ಡಿಂಗ್ ಬಂದು ಅದು ವರ್ಕಿಂಗ್ ನೋಟಲ್ ಇದೆ 8 lakh minus 6 lakh, ದಟ್ ಇಸ್ 2 lakh. ಅಂಡ್ ಡಿವಿಡೆಂಡ್ ಪೇಡ್ ಬಂದು 1 lakh. ಸೊ ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಎಲ್ಲಿದೆ, ನೀವು ಸ್ಟೇಟ್ಮೆಂಟ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಮಾಡಿರ್ತೀರಲ್ಲ, ಸೊ ಅಲ್ಲಿ ನೆಟ್ ಇನ್ಕ್ರೀಸ್ ಅಂತ ಹಾಕಿರ್ತಾರೆ ನೋಡಿ 1,80,000, ಅದನ್ನ ಹಾಕ್ಬೇಕು. ಸೊ ಇಷ್ಟು ಅಪ್ಲಿಕೇಶನ್ ಆಫ್ ಫಂಡ್ಸ್. ಈ ಅಮೌಂಟ್ ಮತ್ತೆ ಸೋರ್ಸಸ್ ಆಫ್ ಅಮೌಂಟ್ ಒಂದೇ ಸಲ ಬಂದ್ರೆ ಸೇಮ್ ಅಮೌಂಟ್ ಬಂದ್ರೆ ನಿಮ್ಗೆ ಪ್ರಾಬ್ಲಮ್ ಕರೆಕ್ಟ್ ಆಗಿರುತ್ತೆ ಅಂತ. ಸೊ ದಿಸ್ ಇಸ್ ಆಫ್ ಫಂಡ್ ಫ್ಲೋ ಸ್ಟೇಟ್ಮೆಂಟ್ ವಿಲ್ ಬಿ ಪ್ರಿಪೇರ್ಡ್. ಸೊ ಇದೇ ರೀತಿ ಇನ್ನೊಂದ್ ಸ್ವಲ್ಪ ಲೈಕ್ ಜಾಸ್ತಿ ವರ್ಕಿಂಗ್ ನೋಟ್ ಇರೋದು ಡಿಸ್ಕಷನ್ ಮಾಡೋಣ. ಗೋ ಟು ಪೇಜ್ ನಂಬರ್ 446, ಪ್ರಾಬ್ಲಮ್ ನಂಬರ್ 16.4.2. ಸೊ 16.4.2 ಪ್ರಾಬ್ಲಮ್ ನೋಡಿ. From the following of XYZ Limited, prepare a statement showing changes in working capital position along with the fund flow statement. ಸೊ ನಿಮ್ಗೆ ಕರೆಂಟ್ ಅಸೆಟ್ಸ್ 2004 ಮತ್ತೆ 2005 ಕೊಟ್ಟಿದ್ದಾನೆ 1,35,000, 1,27,200, ಇನ್ವೆಸ್ಟ್ಮೆಂಟ್ 15, 21,400, ಲ್ಯಾಂಡ್ 9,000, ಪ್ಲಾಂಟ್ ಅಂಡ್ ಮಿಷನರಿ 81,000, 1,05,000, ಮತ್ತೆ ಅಕ್ಯುಮುಲೇಟೆಡ್ ಡಿಪ್ರಿಸಿಯೇಷನ್ ಕೂಡ ತೋರಿಸಿದ್ದಾರೆ 24,000, 26,000. ಪೇಟೆಂಟ್ ಬಂದು 16,200 ಮತ್ತೆ 12,600. ಕರೆಂಟ್ ಲಯಬಿಲಿಟೀಸ್ ಅಲ್ಲಿ 24,600 4ಗೆ ಅಂಡ್ 34,800 2005ಗೆ. 12% ಡಿಬೆಂಚರ್ ಬಂದು 2004 ಕಾಲಮ್ಗೆ 43,400, 2005 ಅಲ್ಲಿ ಏನು ಇಲ್ಲ. 14% ಡಿಬೆಂಚರ್ 4 ಅಲ್ಲಿ ಏನು ಇಲ್ಲ, 5 ಅಲ್ಲಿ 39,000. ಈಕ್ವಿಟಿ ಶೇರ್ ಕ್ಯಾಪಿಟಲ್ 90,000, 1 lakh. ರಿಸರ್ವ್ ಫಾರ್ ಫ್ಯೂಚರ್ ಲಾಸಸ್ ಆನ್ ಇನ್ವೆಸ್ಟ್ಮೆಂಟ್ 6,000, 36,000. ಇನ್ವೆಸ್ಟ್ಮೆಂಟ್ 68,200, 71,000. ಅಂಡ್ ದೆನ್ ಇನ್ವೆಸ್ಟ್ಮೆಂಟ್ ರಿಟರ್ನ್ ಅರ್ನಿಂಗ್ಸ್. ಸೊ ಇದೆಲ್ಲ ಟೋಟಲ್ ಅಡ್ಜಸ್ಟ್ಮೆಂಟ್ ಅಲ್ಲಿ ಏನಿದೆ ನೋಡೋಣ. ರಿಕನ್ಸಿಲೇಷನ್ ಆಫ್ ದ ಬ್ಯಾಲೆನ್ಸ್ ಇನ್ ರಿಟೈನ್ ಅರ್ನಿಂಗ್ಸ್ ಈಸ್ ಆಸ್ ಫಾಲೋಸ್. ಸೊ ರಿಟೈನ್ ಅರ್ನಿಂಗ್ಸ್ ಬಗ್ಗೆ ಒಂದಷ್ಟು ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ. ಓಪನಿಂಗ್ ಬ್ಯಾಲೆನ್ಸ್ 68,200, ನೆಟ್ ಇನ್ಕಮ್ ಫಾರ್ ಕರೆಂಟ್ ಇಯರ್ 3,000, ಅವಾರ್ಡ್ ರಿಸೀವ್ಡ್ ಫ್ರಮ್ ಸೆಟಲ್ಮೆಂಟ್ ಆಫ್ ಪೇಟೆಂಟ್. ಅಂಡ್ ಅದ್ರಲ್ಲಿ ಏನೇನು ಅಂತಂದ್ರೆ ಇನ್ಫ್ರಿಂಜ್ಮೆಂಟ್ ಕೇಸ್ 15,600, ಡಿವಿಡೆಂಡ್ಸ್ 15,000, ಕ್ಲೋಸಿಂಗ್ ಬ್ಯಾಲೆನ್ಸ್ 71,800. ಸೊ ಇದಕ್ಕೆ ನಾವು ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು. And next, second adjustment, net income for the current year includes a loss of rupees 48,000 on the sale of part of plant. The plant was for rupees 19,000 at the beginning of the year, accumulated depreciation being rupees 6,000. Third one, investment of rupees 15,000 was sold during the year at a loss. The loss was charged to the reserve for future losses on investment and did not appear in the income statement. Next, during the current year, most of 12% debenture were called off for redemption, ವಾಪಸ್ ಕೊಟ್ಟಿದ್ದಾರೆ, through the issuance of new 14% debenture, and the rest were retained for cash. Last adjustment, the equity shares were issued in exchange of machinery. The rest of the plant and machinery were purchased for cash. So ಇಷ್ಟು ಅಡ್ಜಸ್ಟ್ಮೆಂಟ್ ನಾವು ವರ್ಕಿಂಗ್ ನೋಟಲ್ಲಿ ಮಾಡ್ಕೋಬೇಕಾಗುತ್ತೆ. ಸೊ ಅದಕ್ಕಿಂತ ಮುಂಚೆ we will prepare a schedule of changes in working capital. ಸೊ ಏನ್ ವರ್ಕಿಂಗ್ ಕ್ಯಾಪಿಟಲ್ ಮಾಡಬೇಕು ನಿಮ್ಗೆ ಗೊತ್ತಿದೆ ಅಲ್ವಾ, ಫಾರ್ಮೆಟ್ ಹಾಕೋಬೇಕು. ಪರ್ಟಿಕ್ಯುಲರ್ಸ್ ಇಯರ್ 2004, 2005, ಮತ್ತೆ ಇನ್ಕ್ರೀಸ್ ಕಾಲಮ್, ಡಿಕ್ರೀಸ್ ಕಾಲಮ್. ಸೊ ಕರೆಂಟ್ ಅಸೆಟ್ಸ್ ನಮ್ಗೆ ಟೋಟಲ್ ಕರೆಂಟ್ ಅಸೆಟ್ಸ್ ಒಂದೇ ಕೊಟ್ಟಿದ್ದಾರೆ ನೋಡಿ ನಿಮ್ಮ ಪ್ರಾಬ್ಲಮ್ ಅಲ್ಲಿ, ಬೇರೆ ಐಟಮ್ ಏನು ಕೊಟ್ಟಿಲ್ಲ. ಅದು 1,35,000 ಮತ್ತೆ 1,27,200. ಸೊ ಇಲ್ಲಿ ನಿಮ್ಗೆ ಡಿಕ್ರೀಸ್ ಆಗಿದೆ, ಡಿಕ್ರೀಸ್ ಕಾಲಮ್ ಅಲ್ಲಿ ತೋರಿಸ್ತೀರಾ. ಅದೇ ರೀತಿ ಕರೆಂಟ್ ಲಯಬಿಲಿಟಿ ನಿಮ್ಗೆ ಯಾವುದೇ ರೀತಿ ಐಟಮ್ಸ್ ಕೊಟ್ಟಿಲ್ಲ, ಡೈರೆಕ್ಟ್ ಆಗಿ ಕೊಟ್ಟಿದ್ದಾನೆ 24,600 ಮತ್ತೆ 34,800. ಸೊ ಇಲ್ಲಿ ಇನ್ಕ್ರೀಸ್ ಆಗಿದೆ, ಡಿಕ್ರೀಸ್ ಕಾಲಮ್ ಅಲ್ಲಿ ಹಾಕೊಳ್ಳಿ. ವರ್ಕಿಂಗ್ ಕ್ಯಾಪಿಟಲ್ ಏನ್ ಮಾಡ್ತೀರಾ, ಎ ಮೈನಸ್ ಬಿ ಮಾಡಿದಾಗ 1,35,000 minus 24,600 ಮಾಡಿದಾಗ ಯು ವಿಲ್ ಗೆಟ್ 1,10,400 ಮತ್ತೆ 4ಗೆ 92,400. ಸೊ ಇದನ್ನ ಮತ್ತೆ ಡಿಫ್ರೆನ್ಸ್ ತೆಗೆದ್ರೆ ನಿಮ್ಗೆ 18,000 ಸಿಗುತ್ತೆ. ಮತ್ತೆ ಇನ್ಕ್ರೀಸ್ ಕಾಲಮ್ ಮತ್ತು ಡಿಕ್ರೀಸ್ ಕಾಲಮ್ ಅಲ್ಲಿ ನೋಡಿ ಇಲ್ಲೂ ಕೂಡ ನಿಮ್ಗೆ 18,000 ಡಿಫ್ರೆನ್ಸ್ ಸಿಗುತ್ತೆ. ಸೊ ದಟ್ ಇಸ್ ನೆಟ್ ವರ್ಕಿಂಗ್ ನೆಟ್ ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್. ಸೊ ದೆನ್
ಅದಾದ್ಮೇಲೆ ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಮಾಡ್ಬೇಕು. ಈ ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಮಾಡ್ಬೇಕು ಅಂದ್ರೆ ನಾವು ವರ್ಕಿಂಗ್ ನೋಟ್ ಮಾಡ್ಬೇಕು. ಗೋ ಟು ನೆಕ್ಸ್ಟ್ ಪೇಜ್, ಪೇಜ್ ನಂಬರ್ 448. ಸೊ ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಮಾಡಕ್ಕೂ ಮುಂಚೆ ವರ್ಕಿಂಗ್ ನೋಟ್ ನ ನೋಡ್ಕೋಬೇಕು. ಸೊ ವರ್ಕಿಂಗ್ ನೋಟ್ ಅಲ್ಲಿ ನೋಡಿ ಅಕ್ಯುಮುಲೇಟೆಡ್ ಡಿಪ್ರಿಸಿಯೇಷನ್ ಮಾಡ್ಕೊಳ್ಳಿ. ಟು ಪ್ಲಾಂಟ್ ಅಂಡ್ ಮಿಷನರಿ 6000 ಇದೆ, ಅಂಡ್ ದೆನ್ ಹಳೆ ಬ್ಯಾಲೆನ್ಸ್ 26,000 ಇದೆ, ಅಂಡ್ ದೆನ್ ಹೊಸ ಬ್ಯಾಲೆನ್ಸ್ ಹಳೆ ಬ್ಯಾಲೆನ್ಸ್ 24 ಅಂಡ್ ಲಾಸ್ಟ್ ಕ್ಲೋಸಿಂಗ್ ಬ್ಯಾಲೆನ್ಸ್ 26. ಸೊ ಬಂದಿರೋ ಡಿಫರೆನ್ಸಸ್ ನ ನಾವು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ಕರಿತೀವಿ. ಸೇಲ್ ಆಗಿರೋದಕ್ಕೆ ಬಂದಿರೋ ಅಮೌಂಟ್ 8,000. ನೆಕ್ಸ್ಟ್ ಕ್ಯಾಲ್ಕುಲೇಷನ್ ಆನ್ ಸೇಲ್ ಆಫ್ ಮೆಷಿನರಿ. ಇಲ್ಲಿ ನೋಡಿ ಬುಕ್ ವ್ಯಾಲ್ಯೂ ಬಂದು 19,000, ಡಿಪ್ರಿಸಿಯೇಷನ್ 6,000 ಕೊಟ್ಟಿದ್ದಾನೆ, ಮೈನಸ್ ಮಾಡಿದ್ರೆ 13,000 ಆಗುತ್ತೆ. ಮತ್ತೆ ಅದನ್ನ ಸೇಲ್ ಮಾಡಿದ ಅಮೌಂಟ್ ನ 8,200 ಹಾಕಿದ್ರೆ ನಿಮ್ಗೆ ಲಾಸ್ ಆಗಿರುತ್ತೆ. ಸೊ ಲಾಸ್ ಆನ್ ಸೇಲ್ ಆಫ್ ಮೆಷಿನರೀಸ್ 4,800. ನೆಕ್ಸ್ಟ್ ಹಂಗೆ ನೋಡಿ ನೆಕ್ಸ್ಟ್ ವರ್ಕಿಂಗ್ ನೋಟ್ ಹೋಗಿ ಪ್ಲಾಂಟ್ ಅಂಡ್ ಮೆಷಿನರಿ ಅಕೌಂಟ್. ಸೊ ಟೂ ಬ್ಯಾಲೆನ್ಸ್ ಬ್ರಾಟ್ ಆನ್ ಮಾಡ್ಬೇಕು. ಓಪನಿಂಗ್ ಬ್ಯಾಲೆನ್ಸ್ 81,000, ಮತ್ತೆ ಶೇರ್ ಕ್ಯಾಪಿಟಲ್ ನ ಇನ್ಕ್ರೀಸ್ ಮಾಡ್ತಾ ಇದಾರೆ. ಅದು ನಿಮ್ 1 lakh ಮೈನಸ್ 90,000 ಮಾಡಿದ್ರೆ, ಸಾರಿ ಅದ್ರಲ್ಲಿ ಪರ್ಚೇಸ್ ಮಾಡ್ತಾ ಇದ್ರೆ 10,000. ಅಂಡ್ ದೆನ್ ಕ್ರೆಡಿಟ್ ಸೈಡ್ ಬನ್ನಿ, ಸೇಲ್ಸ್ ಆಗ್ತಾ ಇದೆ 8,200, ಅಕ್ಯುಮುಲೇಟೆಡ್ ಡಿಪ್ರಿಸಿಯೇಷನ್ 6,000, ಮತ್ತೆ ಲಾಸ್ ಆಗಿರೋದು 1,05,000. ಲಾಸ್ ಆನ್ ಸೇಲ್ ಆಫ್ ಮಿಷನರಿ 1,05,000, ಪ್ರಿಂಟಿಂಗ್ ಮಿಸ್ಟೇಕ್ ಇದೆ. ಅಂಡ್ ದೆನ್ ಬೈ ಬ್ಯಾಲೆನ್ಸ್ ಕ್ಯಾರಿಡ್ ಆನ್ ತೋರಿಸ್ಬೇಕು. ಸೊ ಇಷ್ಟು ನಾವು ಅಕೌಂಟ್ಸ್ ಕೊಟ್ಟು ಐಟಮ್ ನ ಬರ್ದು ಅಕೌಂಟ್ಸ್ ನ ಕ್ಲೋಸ್ ಮಾಡಿದ್ರೆ, ಸೊ ವಿಲ್ ಗೆಟ್ ಟು ಬ್ಯಾಂಕ್ ಪರ್ಚೇಸ್. ಮತ್ತೆ ಫರ್ದರ್ ಪರ್ಚೇಸ್ ಆಗಿದೆ ಪ್ಲಾಂಟ್ ಅಂಡ್ ಮಿಷನರಿ ಆಫ್ ₹33,000. ಸೊ ಅದಾದ ನಂತರ ನೆಕ್ಸ್ಟ್ ಪೇಜ್ ಬನ್ನಿ, ಪೇಜ್ ನಂಬರ್ 449. ಅಲ್ಲಿ ನಿಮ್ಗೆ ಕ್ಯಾಲ್ಕುಲೇಷನ್ ಆಫ್ ಸೇಲ್ ಆಫ್ ಇನ್ವೆಸ್ಟ್ಮೆಂಟ್ ವರ್ಕಿಂಗ್ ನೋಟ್ ಮಾಡ್ಕೋಬೇಕು. ಬುಕ್ ವ್ಯಾಲ್ಯೂ ಬಂದು ಇನ್ವೆಸ್ಟ್ಮೆಂಟ್ 15,000, ಮತ್ತೆ ಲಾಸ್ ಆಗ್ತಾ ಇದೆ ಅಂತ 6,000 ಇದ್ದಿದ್ದು 3,600. ಸೊ ಡಿಫರೆನ್ಸ್ ಇಸ್ 2,400. ಸೊ ಎಷ್ಟು ಮಾಡ್ತಾ ಇದ್ದಾರೆ 12,600. ಸೊ ಅದಾದ್ಮೇಲೆ ಮತ್ತೆ ಇನ್ವೆಸ್ಟ್ಮೆಂಟ್ ಅಕೌಂಟ್ ಮಾಡ್ಕೋಬೇಕು. ಇನ್ವೆಸ್ಟ್ಮೆಂಟ್ ಅಕೌಂಟ್ ಅಲ್ಲಿ ಟು ಓಪನಿಂಗ್ ಬ್ಯಾಲೆನ್ಸ್ 15,000 ನ ಬ್ರಾಡ್ ಡೌನ್ ಮಾಡ್ಕೊಳ್ಳಿ. ಕ್ರೆಡಿಟ್ ಸೈಡ್ ಅಲ್ಲಿ ಸೇಲ್ ಅಮೌಂಟ್ ತೋರಿಸಬೇಕು 12,600, ಮತ್ತೆ ರಿಸರ್ವ್ ಕೂಡ ಮೇಂಟೈನ್ ಮಾಡ್ತಾರೆ. ನಿಮ್ಮ ಅಡ್ಜಸ್ಟ್ಮೆಂಟ್ ಅಲ್ಲಿ ಇದೆ 2,400, ಮತ್ತೆ ಕ್ಲೋಸಿಂಗ್ ಬ್ಯಾಲೆನ್ಸ್ 21,400 ಹಾಕೋಬೇಕು. ಸೊ ಇದನ್ನ ಈ ಬ್ಯಾಲೆನ್ಸ್ ಮಾಡ್ಕೊಂಡ್ರೆ ನಿಮ್ಗೆ ಇದನ್ನ ಟೋಟಲ್ ಮಾಡಿದ್ರೆ ಬಂದಿರೋ ಬ್ಯಾಲೆನ್ಸ್ ನ ಪರ್ಚೇಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಫರ್ದರ್ ಪರ್ಚೇಸ್ ಆಫ್ ಇನ್ವೆಸ್ಟ್ಮೆಂಟ್ ಆಫ್ 21,400. ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ಹೋಗಿ ಅಡ್ಜಸ್ಟೆಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಈ ಅಡ್ಜಸ್ಟೆಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ನಿಮ್ಗೆ ಏನೇನು ರಿಟರ್ನ್ ಆಫ್ ಆಗಿದೆ, ಎಕ್ಸ್ಪೆನ್ಸಸ್ ಆಗಿದೆ ಎಲ್ಲ ಹಾಕ್ತಾ ಹೋಗ್ತಾರೆ ಡೆಬಿಟ್ ಸೈಡ್ ಅಲ್ಲಿ. ಗಮನಿಸಿ, ಟು ಪೇಟೆಂಟ್ ರಿಟರ್ನ್ ಆಫ್ 3,600, ಟು ಡಿಪ್ರಿಸಿಯೇಷನ್ ಆನ್ ಪ್ಲಾಂಟ್ ಅಂಡ್ ಮಿಷನರಿ 8,000, ಲಾಸ್ ಆನ್ ಸೇಲ್ ಆಫ್ ಪ್ಲಾಂಟ್ ಬಂದು 4,800, ಡಿವಿಡೆಂಟ್ 15,000 ಪೇ ಮಾಡ್ತಾ ಇದ್ದಾರೆ. ಅಂಡ್ ದೆನ್ ಬ್ಯಾಲೆನ್ಸ್ ಕ್ಯಾರಿಡ್ ಆನ್ ಹಳೆ ಬ್ಯಾಲೆನ್ಸ್ 71,800. ಸೊ ಓಪನಿಂಗ್ ಬ್ಯಾಲೆನ್ಸ್ ಬಂದು ನಿಮ್ಮ ಕ್ರೆಡಿಟ್ ಸೈಡ್ ನೋಡಿ 68,200, ಮತ್ತೆ ಅವಾರ್ಡ್ ರಿಸೀವ್ ಮಾಡ್ತಾ ಇದ್ದಾರೆ 15,600. ಸೊ ಎರಡನ್ನ ಟೋಟಲ್ ಮಾಡ್ತೀರಾ, ಬಂದಿರೋ ಬ್ಯಾಲೆನ್ಸ್ ನ ಫಂಡ್ ಫ್ರಮ್ ಆಪರೇಷನ್ ಅಂತ ತೋರಿಸಬೇಕು. ದಟ್ ಇಸ್ 19,400. ಸೊ ಇಷ್ಟು ವರ್ಕಿಂಗ್ ನೋಟ್ ಆದ್ಮೇಲೆ ನಾವು ನೆಕ್ಸ್ಟ್ ಏನ್ ಮಾಡ್ಬೇಕು, ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಪ್ರಿಪೇರ್ ಮಾಡ್ಬೇಕು. ಪೇಜ್ ನಂಬರ್ 448 ಬನ್ನಿ. ಅಲ್ಲಿ ಬಿಗಿನಿಂಗ್ ಅಲ್ಲಿ ನೋಡಿ ಫಂಡ್ ಫ್ಲೋ ಸ್ಟೇಟ್ಮೆಂಟ್. ಸೊ ಅಲ್ಲಿ ಡೆಬಿಟ್ ಸೈಡ್ ಅಲ್ಲಿ ಸೋರ್ಸಸ್ ಸೈಡ್ ಅಲ್ಲಿ ಇದನ್ನ ಸ್ಟೇಟ್ಮೆಂಟ್ ವೈಸ್ ಕೆಲವರು ಸೋರ್ಸ್ ಅಕೌಂಟ್ ಟೈಪ್ ಅಲ್ಲೂ ಮಾಡಬಹುದು, ಅಥವಾ ಸ್ಟೇಟ್ಮೆಂಟ್ ಟೈಪ್ ಅಲ್ಲೂ ಮಾಡಬಹುದು. ಸೊ ಫಸ್ಟ್ ಪ್ರಾಬ್ಲಮ್ ಮಾಡೋದಲ್ಲ, ಸೋರ್ಸಸ್ ಒಂದು, ಅದಾದ ಪ್ಯಾರಾಗ್ರಾಫ್ ಟೈಪ್ ಅಲ್ಲಿ ಆ ಸೋರ್ಸಸ್ ಆದ್ಮೇಲೆ ಅಪ್ಲಿಕೇಶನ್ ಹಾಕ್ಬಹುದು, ಅಥವಾ ನೀವು ಇದನ್ನ ಅಕೌಂಟ್ಸ್ ಮೂಲಕನೂ ತೋರಿಸಬಹುದು. ಸೊ ಸೋರ್ಸಸ್ ಬಂದು ಇಶ್ಯೂ ಆಫ್ 14% ಡಿಬೆಂಚರ್ 39,900, ಸೇಲ್ ಆಫ್ ಇನ್ವೆಸ್ಟ್ಮೆಂಟ್ 12,600, award received 15,600, sale of plant 8,200, fund from operation 19,400, and ಈಗ ವರ್ಕಿಂಗ್ ಕ್ಯಾಪಿಟಲ್ ಡಿಕ್ರೀಸ್ ಆಗಿದೆ. ಈ ಡಿಕ್ರೀಸ್ ಆದ್ರೆ ಸೋರ್ಸ್, ಇನ್ಕ್ರೀಸ್ ಆದ್ರೆ ಅಪ್ಲಿಕೇಶನ್ಸ್. ನೆಕ್ಸ್ಟ್ ನೋಡಿ ಅಪ್ಲಿಕೇಶನ್ ಬನ್ನಿ. ಪರ್ಚೇಸ್ ಆಫ್ ಪ್ಲಾಂಟ್ ಬಂದು 33,000, ರಿಡಂಪ್ಷನ್ ಆಫ್ 12% ಡಿಬೆಂಚರ್ 43,400, ಪರ್ಚೇಸ್ ಆಫ್ ಇನ್ವೆಸ್ಟ್ಮೆಂಟ್ 21,400, ಪರ್ಚೇಸ್ ಆಫ್ ಡಿವಿಡೆಂಡ್ ಪೇಡ್ 15,000. ಸೊ ಇಲ್ಲಿ ನಮ್ಗೆ ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಟ್ಯಾಲಿ ಆಗ್ಬೇಕು. ಸೊ ದಿಸ್ ಇಸ್ ವರ್ಕಿಂಗ್ ನೋಟ್ ಅಂಡ್ ಫಂಡ್ ಫ್ಲೋ ಸ್ಟೇಟ್ಮೆಂಟ್ ವಿಲ್ ಬಿ ಪ್ರಿಪೇರ್ಡ್. Okay, next is page number 16.4.4, problem number 451. So page number 451, problem number 16.4.4. From the following details relating to accounts of Hindustan and Company Limited, prepare a statement of sources and application of funds. ಏನೇನ್ ಮಾಡ್ಬೇಕು ಅಂದ್ರೆ ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾರೆ 2012 ಮತ್ತೆ 11 ಅಸೆಟ್ ಸೈಡ್
ಮತ್ತೆ ಲಯಬಿಲಿಟಿ ಸೈಡ್ ಕೊಟ್ಟಿದ್ದಾರೆ. ಲಯಬಿಲಿಟಿ ಸೈಡ್ ಅಲ್ಲಿ ಶೇರ್ ಕ್ಯಾಪಿಟಲ್ 4 lakh ಮತ್ತೆ 3 lakh, ರಿಸರ್ವ್ಸ್ 1,80,000, P&L ಅಕೌಂಟ್ 50,000, 30,000, ಅಂಡ್ ಡಿಬೆಂಚರ್ಸ್ 1 lakh, 1,50,000, ಇನ್ಕಮ್ ಟ್ಯಾಕ್ಸ್ 40 ಮತ್ತೆ 50, ಟ್ರೇಡ್ ಕ್ರೆಡಿಟರ್ 70, 90, ಪ್ರಪೋಸ್ ಡಿವಿಡೆಂಡ್ 40,000, 30,000. ಅಸೆಟ್ ಸೈಡ್ ಅಲ್ಲಿ ಗುಡ್ ವಿಲ್ ಬಂದು 90,000, 1 lakh, ಮತ್ತೆ ಪ್ಲಾಂಟ್ ಅಂಡ್ ಮಿಷನರಿ 4,29,250, 2,98,000, ಮಿಷನರಿ 5,000, 8,000, ಡಿಬೆಂಚರ್ ಡಿಸ್ಕೌಂಟ್ 5,750, 4,000, prepaid expenses 60,000, 1 lakh, investment 1,10,000, 1,60,000, sundry debtors 80,000, 50,000, ಸ್ಟಾಕ್ ಬಂದು ಸಾರಿ ಕ್ಯಾಶ್ ಅಟ್ ಬ್ಯಾಂಕ್ ಬಂದು 20,000 ಮತ್ತೆ 10,000. ಸೊ ಇಷ್ಟು ಅಸೆಟ್ ಸೈಡ್ ಆದ್ಮೇಲೆ ಅಡ್ಜಸ್ಟ್ಮೆಂಟ್ ಬನ್ನಿ. 15% ಡಿಬೆಂಚರ್ ಹ್ಯಾಸ್ ಬಿನ್ ಚಾರ್ಜ್ಡ್ ಇನ್ ದಿ ಅಕೌಂಟ್ಸ್ ಆನ್ ಪ್ಲಾಂಟ್ ಅಂಡ್ ಮಿಷನರಿ. ಓಲ್ಡ್ ಮಿಷನರಿ ಕಾಸ್ಟಿಂಗ್ rupees 50,000 have been sold for rupees 35,000. Next, machine costing 10,000 has been discharged. Next, rupees 10,000 profit has been earned by the sale of investment. Next, debenture have been redeemed at 5% premium. Next, rupees 45,000 IT has been paid and adjusted against income tax provision act provision account. ಸೊಲ್ಯೂಷನ್ ನೋಡೋಣ. ಫಸ್ಟ್ ವರ್ಕಿಂಗ್ ನೋಟ್ ಎಲ್ಲ ಮಾಡ್ಕೊಂಡಿದ್ದಾರೆ. ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಅಕೌಂಟ್ ಮಾಡಿದ್ದಾರೆ. ಟು ಬ್ಯಾಂಕ್ ಅಕೌಂಟ್ 45,000 ಪೇಡ್, ಮತ್ತೆ ದೆನ್ ಬ್ಯಾಲೆನ್ಸ್ ಕ್ಲಿಯರ್ಡ್ ಆನ್ 40, ಓಪನಿಂಗ್ ಬ್ಯಾಲೆನ್ಸ್ 50,000 ಇದೆ. ಸೊ ಬಂದಿರೋ ಡಿಫರೆನ್ಸ್ ನ ಎಲ್ಲಿ ತೋರಿಸಬೇಕು? 35,000 ಅಡ್ಜಸ್ಟೆಡ್ ಪೇಡ್ ಅಕೌಂಟ್ ಹಾಕೋಬೇಕು. ಪ್ಲಾಂಟ್ ಅಂಡ್ ಮಿಷನರಿ ಡಿಪ್ರಿಸಿಯೇಷನ್ ತೋರಿಸಿದ್ದಾರೆ, ಅದ್ರ ಅಕೌಂಟ್ ಎಲ್ಲ ಪ್ರಿಪೇರ್ ಮಾಡಬೇಕು. ಸೊ ರೈಟ್ ಡೌನ್ ಟು ಓಪನಿಂಗ್ ಬ್ಯಾಲೆನ್ಸ್ ಬ್ರಾಟ್ ಡೌನ್. ಓಪನಿಂಗ್ ಬ್ಯಾಲೆನ್ಸ್ 2,98,000 ಇದೆ. ಸೇಲ್ ಆಗಿರೋದು P&L ಅಕೌಂಟ್ 15,000 ಇದೆ. ಆಮೇಲೆ ಕಮ್ ಟು ಲೈಕ್ ಕ್ರೆಡಿಟ್ ಸೈಡ್, ಸೇಲ್ ಆಫ್ ಮಿಷಿನ್ 35,000 ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ರಿಟರ್ನ್ ಡೌನ್ ವ್ಯಾಲ್ಯೂ ಮೆಥಡ್ ನಿಮ್ಗೆ ವರ್ಕಿಂಗ್ ನೋಟ್ ಅಲ್ಲಿ ಕೊಟ್ಟಿದೆ ನೋಡಿ ನೆಕ್ಸ್ಟ್ ಅದ್ರಲ್ಲೇ. ಸೊ ಇಲ್ಲಿ ನಿಮ್ಗೆ 3,000 ಇದೆ. ಅಂಡ್ P&L ಅಕೌಂಟ್ ಬಂದು ನಿಮ್ಗೆ ವರ್ಕಿಂಗ್ ನೋಟ್ ನಂಬರ್ 1 ಅಂತ ಹಾಕಿದ್ದಾರೆ ಬ್ರಾಕೆಟ್ ಅಲ್ಲಿ. 15% ಆಫ್ 2,98,000 ಮೈನಸ್ 20,000 ಮೈನಸ್ 30,000. ಅದನ್ನ ಮಾಡಿ 15% ಮಾಡಿದ್ರೆ ಆಫ್ 2,75,000 ಯು ಗೆಟ್ 41,250. ಮತ್ತೆ ಅದ್ರ ಮೇಲೆ ಅಡಿಷನಲ್ 15% ಕಾಸ್ಟ್ ಆಫ್ ನ್ಯೂ ಅಕ್ವಿಸಿಷನ್ ಮೇಡ್ ಆಫ್ rupees 2,30,000 ಮಾಡಿದಾಗ ನಿಮ್ಗೆ 34,500 ಸಿಗುತ್ತೆ. ಸೊ ಎರಡು ಆಡ್ ಮಾಡಿದ್ರೆ ಯು ವಿಲ್ ಗೆಟ್ 75,750 ಆಫ್ P&L ಅಕೌಂಟ್ ಫ್ರಮ್ ಡಿಪ್ರಿಸಿಯೇಷನ್. ನೆಕ್ಸ್ಟ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಹಾಕ್ತೀರಾ. ಬೈ ಬ್ಯಾಲೆನ್ಸ್ ಕ್ಯಾರಿಡ್ ಔಟ್ 4,29,250. ಅಕೌಂಟ್ಸ್ ನ ಕ್ಲೋಸ್ ಮಾಡಿದ್ರೆ ಬಂದಿರೋ ಬ್ಯಾಲೆನ್ಸ್ ದಟ್ ಈಸ್ ಟು ಬ್ಯಾಂಕ್ ಪರ್ಚೇಸ್ ಅಡಿಷನಲ್ ಮೆಷಿನರಿ ಪ್ಲಾಂಟ್ ಅಂಡ್ ಮಿಷನರಿ ಹ್ಯಾಸ್ ಬಿನ್ ಪರ್ಚೇಸ್ ಅಂತ ತೋರಿಸಬೇಕು. ಸೊ ದಿಸ್ ಕಂಪ್ಲೀಟ್ಸ್ ಯುವರ್ ಪ್ಲಾಂಟ್ ಅಂಡ್ ಮಿಷನರಿ. ಅಂಡ್ ಕ್ಲೋಸಿಂಗ್ ಬ್ಯಾಲೆನ್ಸ್ ನಿಮ್ಗೆ ಪ್ಲಾಂಟ್ ವರ್ಕಿಂಗ್ ನೋಟ್ ಕೊಟ್ಟಿದ್ದಾರೆ. ವರ್ಕಿಂಗ್ ನೋಟ್ ನಂಬರ್ 2 ಅಲ್ಲಿ ಕ್ಲೋಸಿಂಗ್ ಬ್ಯಾಲೆನ್ಸ್ ಬಂದು 4,29,250 ಇದೆ. ಅದರಲ್ಲಿ ರಿಟರ್ನ್ ಡೌನ್ ವ್ಯಾಲ್ಯೂ ಮೆಥಡ್ ಮಾಡಿದ್ರೆ ನಿಮ್ಗೆ 2,30,750 ಸಿಗುತ್ತೆ. ಸೊ ಲೆಸ್ ಮಾಡಿದ್ರೆ ನಿಮ್ಗೆ 1,95,500 ಸಿಗುತ್ತೆ. ಅಂಡ್ ಇನ್ನೊಂದು ಕೊಟ್ಟಿದ್ದಾನೆ ನೆಕ್ಸ್ಟ್ ಪೇಜ್ ಹೋಗಿ 453. ಸೊ ಹಿಯರ್ ಯು ಹ್ಯಾವ್ the value of 1,95,500 is represents 85% of cost of new machine required. Therefore 1,95,500 ಅಲ್ಲಿ 85% ನೀವು ಮಾಡಿದ್ರೆ you will get 2,30,000. ನೆಕ್ಸ್ಟ್ ಸೆಲ್ಲಿಂಗ್ ಪ್ರೈಸ್ ಆಫ್ ಇನ್ವೆಸ್ಟ್ಮೆಂಟ್ rupees 50,000 ಹೆಂಗ್ ಬಂತು ಅಂದ್ರೆ 40,000 ಕಾಸ್ಟ್ ಮತ್ತೆ ಅದ್ರ ಮೇಲೆ ಪ್ರಾಫಿಟ್ 10,000 ಆಡ್ ಮಾಡಿದ್ರೆ you will get 50,000. and then premium on redemption of debenture of rupees 2,500, that is 50,000 into 5% and total cash of rupees 50 to 500. So minus ಮಾಡಿದ್ರೆ you will get 2,500. So after preparing all this working out, now we have to prepare calculation of fund from operation. So ಇದನ್ನು ಕೂಡ ನೋಡಿ ಫಂಡ್ ಫ್ರಮ್ ಆಪರೇಷನ್ ಅಲ್ಲಿ ನಾವೀಗ ಅವಾಗ ಲೈಕ್ ಅಕೌಂಟ್ಸ್ ಮೂಲಕ ಮಾಡಿದೀವಿ. ಸೊ ಈಗ ನಾವು ಲೈಕ್ ಸ್ಟೇಟ್ಮೆಂಟ್ ಮೂಲಕನೂ ಕೂಡ ಮಾಡ್ಕೋಬಹುದು. ಸೊ ಇಲ್ಲಿ ನಾವು go to page number 453, calculation of fund from operation ಅಲ್ಲಿ particulars amount column. particulars ಅಲ್ಲಿ ಏನ್ ತೋರಿಸಿದ್ದಾರೆ? ಪ್ರಾಫಿಟ್ earned during the year and retained in the company. ಬ್ರಾಕೆಟ್ ಅಲ್ಲಿ ಬರ್ದಿದ್ದಾರೆ ಡಿಫರೆನ್ಸ್ ಬಿಟ್ವೀನ್ ಕ್ಲೋಸಿಂಗ್ ಅಂಡ್ ಓಪನಿಂಗ್ ಬ್ಯಾಲೆನ್ಸ್ ಆಫ್ P&L ಅಕೌಂಟ್ 20,000. ಅದಕ್ಕೆ ಏನೇನು ಆಡ್ ಮಾಡ್ಕೋಬೇಕು? ಆಡ್ ಟ್ರಾನ್ಸ್ಫರ್ ಟು ರಿಸರ್ವ್, ಪ್ರೀಮಿಯಂ ಆರ್ ರಿಡಂಪ್ಷನ್ ಆಫ್ ಡಿಬೆಂಚರ್ಸ್, ಪ್ರಾವಿಷನ್ ಫಾರ್ ಟ್ಯಾಕ್ಸ್ ಫಾರ್ 2011, proposed dividend for 2011, goodwill return off, depreciation, return on value of machine discarded, ಡಿಬೆಂಚರ್ ಡಿಸ್ಕೌಂಟ್ ರಿಟರ್ನ್ ಆಫ್. ಸೊ ಇಷ್ಟು ಅಮೌಂಟ್ ನ ಆಡ್ ಮಾಡಿದ್ರೆ ಯು ವಿಲ್ ಗೆಟ್ 2,09,250. ಸೊ ಇದ್ರಲ್ಲಿ ಮತ್ತೆ ನೀವು ಯು ಹ್ಯಾವ್ ಟು ಡಿಡಕ್ಟ್ ಪ್ರಾಫಿಟ್ ಆನ್ ಸೇಲ್ ಆಫ್ ಮೆಷಿನ್ 15,000 ಅಂಡ್ ಪ್ರಾಫಿಟ್ ಆನ್ ಸೇಲ್ ಆಫ್ ಇನ್ವೆಸ್ಟ್ಮೆಂಟ್ 10,000. ಸೊ ಇದನ್ನ ಇಷ್ಟು ಡಿಡಕ್ಟ್ ಮಾಡ್ಕೊಂಡ್ರೆ ಯು ವಿಲ್ ಗೆಟ್ ಫಂಡ್ ಫ್ರಮ್ ಆಪರೇಷನ್ 1,84,250. ಸೊ ಇದು ನೀವು ಫಂಡ್ ಫ್ರಮ್ ಆಪರೇಷನ್ ಪ್ರಿಪೇರ್ ಮಾಡ್ಕೊಂಡ್ರಿ.
After that, you have to prepare a schedule of changes in the working capital. So ಏನೇನ್ ಮಾಡ್ಬೇಕು ವರ್ಕಿಂಗ್ ಕ್ಯಾಪಿಟಲ್ ನಿಮ್ಗೆ ಗೊತ್ತಿದೆಯಲ್ಲ ಪರ್ಟಿಕ್ಯುಲರ್ಸ್ 2011 2012 ಇನ್ಕ್ರೀಸ್ ಕಾಲಮ್ ಡಿಕ್ರೀಸ್ ಕಾಲಮ್. ಸೊ ಕರೆಂಟ್ ಅಸೆಟ್ಸ್ ಏನೇನಿದೆ ಪ್ರೀಪೇಡ್ ಎಕ್ಸ್ಪೆನ್ಸಸ್ 4000 5750 ಎಷ್ಟಕ್ಕೆ ಇನ್ಕ್ರೀಸ್ ಆಗಿದೆ 1750. ಸೆಂಡಿ ಡೇಟಾಸ್ 1,60,000 1,10,000 ಎಷ್ಟಕ್ಕೆ ಇನ್ಕ್ರೀಸ್ ಡಿಕ್ರೀಸ್ ಆಗಿದೆ 50,000 ಡಿಕ್ರೀಸ್ ಕಾಲಮ್. ಸ್ಟಾಕ್ 50,000 ಮತ್ತೆ 80,000 ಡಿಕ್ರೀಸ್ ಆಗಿರೋದು 30,000. ಕ್ಯಾಶ್ ಅಟ್ ಬ್ಯಾಂಕ್ 10,000 20,000 ಇನ್ಕ್ರೀಸ್ ಆಗಿರೋದು 10,000 ಕಾಲಮ್ ಅಲ್ಲಿ ತೋರಿಸ್ತೀರಾ. ಟೋಟಲ್ ಮಾಡ್ಕೋಬೇಕು. ಅಂಡ್ ಕರೆಂಟ್ ಕರೆಂಟ್ ಲಯಬಿಲಿಟೀಸ್ ಅಲ್ಲಿ ಒಂದೇ ಇದೆ. ಟ್ರೇಡ್ ಕ್ರೆಡಿಟರ್ಸ್ 90,000 ಇದ್ದು 70,000 ಆಗಿದೆ, ಕಮ್ಮಿ ಆಗಿದೆ. ಇನ್ಕ್ರೀಸ್ ಕಾಲಮ್ ಅಲ್ಲಿ 20,000 ತೋರಿಸಿ. ಸೊ ಏನ್ ಮಾಡ್ತೀರಾ ವರ್ಕಿಂಗ್ ಕ್ಯಾಪಿಟಲ್ ನ ಫೈಂಡ್ ಔಟ್ ಮಾಡಿ EMI 1,34,000 ಮತ್ತೆ 1,45,750 ಮಾಡಿದ್ರೆ ಯು ವಿಲ್ ಗೆಟ್ ನೆಟ್ ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ 11,750. ಅದೇ ರೀತಿ ಇನ್ಕ್ರೀಸ್ ಕಾಲಮ್ ಮತ್ತು ಡಿಕ್ರೀಸ್ ಕಾಲಮ್ ನ ಮೈನಸ್ ಮಾಡಿದ್ರೆ 61,750 ಮೈನಸ್ 50 ಮಾಡಿದ್ರೆ ಯು ವಿಲ್ ಗೆಟ್ 11,750. ಸೊ ಇದನ್ನೆಲ್ಲ ಟೋಟಲ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಪೇಜ್ ದಟ್ ಈಸ್ ಪೇಜ್ ನಂಬರ್ 454. ಈ ಪೇಜ್ ನಂಬರ್ 454 ಫೈನಲ್ ಆಗಿ ಏನ್ ಪ್ರಿಪೇರ್ ಮಾಡಬೇಕು ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಆಫ್ ಹಿಂದೂಸ್ತಾನ್ ಅಂಡ್ ಕಂಪನಿ ಲಿಮಿಟೆಡ್ ಫಾರ್ ದ ಇಯರ್ ಎಂಡೆಡ್ 31st December 2012. ಸೊ ಸೋರ್ಸಸ್ ಮತ್ತೆ ಅಪ್ಲಿಕೇಶನ್ ಅಕೌಂಟ್ ಮೂಲಕ ಮೆನ್ಷನ್ ಮಾಡಿದ್ದಾರೆ. ಸೊ ಸೋರ್ಸಸ್ ಫಸ್ಟ್ ಏನ್ ಹಾಕ್ಬೇಕು ಫಂಡ್ ಫ್ರಮ್ ಆಪರೇಷನ್ ನೀವು ಮಾಡ್ಕೊಂಡಿದ್ದೀರಾ ಅಕೌಂಟ್ ಅಲ್ಲಿ ಅದು ಫಂಡ್ ಫ್ರಮ್ ಆಪರೇಷನ್ 1,84,250. ಇಶ್ಯೂ ಆಫ್ ಶೇರ್ಸ್ 1 lakh. Sale of investment 50,000. Sale of machines 35,000. Then come to application. Redemption of debenture ವಾಪಸ್ ಕೊಡ್ತಾ ಇದ್ದಾರೆ 50 to 500. Payment of tax 45,000. Dividend ಕಟ್ತಾ ಇದ್ದಾರೆ 30,000. ಪ್ಲಾಂಟ್ ಅಂಡ್ ಮಿಷನರಿ ಪರ್ಚೇಸ್ ಮಾಡ್ತಾರೆ 2,30,000. ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಇದೆ. ಇನ್ನು ನೋಡಿ ಡಿಕ್ರೀಸ್ ಆದ್ರೆ ಸೋರ್ಸ್, ಇನ್ಕ್ರೀಸ್ ಆದ್ರೆ ಅಪ್ಲಿಕೇಶನ್. ಸೊ ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಬಂದು 11,750. ಸೊ ಎರಡು ಅಮೌಂಟ್ ಎರಡಕ್ಕೆ ಸೈಡ್ ಟ್ಯಾಲಿ ಆಗುತ್ತೆ ಸೋರ್ಸ್ ಮತ್ತೆ ಅಪ್ಲಿಕೇಶನ್ ಆಫ್ rupees 3,69,250. ಸೊ ದಿಸ್ ಕಂಪ್ಲೀಟ್ಸ್ ಯುವರ್ ಫಂಡ್ ಫ್ಲೋ ಸ್ಟೇಟ್ಮೆಂಟ್. ನೆಕ್ಸ್ಟ್ go to unit 17, that's a cash flow statement analysis. So what's the cash flow analysis? It analyzes the movement of funds in terms of cash. So fund flow ಅಲ್ಲಿ ನೀವು ಬರೀ ಫಂಡ್ಸ್ ನ ನೋಡಿದ್ರೆ ಈ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅಲ್ಲಿ ನೀವು ಆ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ನ ಪ್ರಿಪೇರ್ ಮಾಡಬೇಕು. ಸೊ ಇಲ್ಲಿ ನಿಮ್ಗೆ ಏನೇನ್ ಬರುತ್ತೆ ಏನೇನ್ ಪ್ರಿಪೇರ್ ಮಾಡಬೇಕು ಕ್ಯಾಶ್ ಫ್ಲೋಸ್ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟೀಸ್ ಪೇಜ್ ನಂಬರ್ 460 ನೋಡ್ತಾ ಹೋಗಿ ಹೆಡ್ ಲೈನ್ಸ್ ಮಾತ್ರ ಹೇಳ್ತಾ ಇರ್ತೀನಿ. ಅಂಡ್ ಕ್ಯಾಶ್ ಫ್ಲೋ ಫ್ರಮ್ ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್, ಕ್ಯಾಶ್ ಫ್ಲೋಸ್ ಫ್ರಮ್ ಫೈನಾನ್ಷಿಯಲ್ ಆಕ್ಟಿವಿಟೀಸ್. ಸೊ ಇಷ್ಟನ್ನ ಪ್ರಿಪೇರ್ ಮಾಡಬೇಕು. ಅಂಡ್ ಪೇಜ್ ನಂಬರ್ 463 ನಿಮ್ಗೆ ಫಾರ್ಮೆಟ್ ಕೊಟ್ಟಿದ್ದಾರೆ. ಫಾರ್ಮೆಟ್ ಆಫ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅಂಡ್ ಡೈರೆಕ್ಟ್ ಮತ್ತೆ ಇಂಡೈರೆಕ್ಟ್ ಮೆಥಡ್ ಎರಡು ಕೊಟ್ಟಿದ್ದಾರೆ. ಸೊ ಫಸ್ಟ್ ಡೈರೆಕ್ಟ್ ಮೆಥಡ್ ಅಲ್ಲಿ ನೋಡೋಣ. ಡೈರೆಕ್ಟ್ ಮೆಥಡ್ ಏನ್ ಕೊಟ್ಟಿದ್ದಾರೆ ಪರ್ಟಿಕ್ಯುಲರ್ಸ್ ಅಮೌಂಟ್ ಫಸ್ಟ್ ಏನ್ ಹಾಕ್ಬೇಕು ಕ್ಯಾಶ್ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟೀಸ್. ಅದರಲ್ಲಿ ಕ್ಯಾಶ್ ಏನೇನ್ ಕ್ಯಾಶ್ ಬರುತ್ತೋ ಆಪರೇಟಿಂಗ್ ಆಕ್ಟಿವಿಟೀಸ್ ಎಲ್ಲ ಅದೆಲ್ಲ ಹಾಕೋಬೇಕು. ಕ್ಯಾಶ್ ಫ್ರಮ್ ಕಸ್ಟಮರ್, ಕ್ಯಾಶ್ ಪೇ ಟು ಸಪ್ಲೈಯರ್ ಅಂಡ್ ಎಂಪ್ಲಾಯೀಸ್, ಕ್ಯಾಶ್ ಫ್ರಮ್ ಆಪರೇಷನ್, ಅಂಡ್ ದೆನ್ ಡಿಡಕ್ಟ್ ಇನ್ಕಮ್ ಟ್ಯಾಕ್ಸ್ ಪೇಡ್, ಕ್ಯಾಶ್ ಫ್ಲೋ ಬಿಫೋರ್ ಎಕ್ಸ್ಟ್ರಾರ್ಡಿನರಿ ಐಟಮ್ಸ್ ಅದನ್ನೆಲ್ಲ ಹಾಕಿವಿ. ಅಂಡ್ ದೆನ್ ದಟ್ ಇಸ್ ನೆಟ್ ಕ್ಯಾಶ್ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟೀಸ್. ಅಂಡ್ ದೆನ್ ನೆಕ್ಸ್ಟ್ ಕ್ಯಾಶ್ ಫ್ಲೋ ಇನ್ವೆಸ್ಟ್ಮೆಂಟ್ ಆಕ್ಟಿವಿಟೀಸ್. ಸೊ ಇನ್ವೆಸ್ಟ್ಮೆಂಟ್ ಇಂದ ಏನ್ ಕ್ಯಾಶ್ ಫ್ಲೋ ಬರುತ್ತೆ ಪ್ರೊಸೀಡ್ಸ್ ಫ್ರಮ್ ಸೇಲ್ ಆಫ್ ಫಿಕ್ಸ್ಡ್ ಅಸೆಟ್, ಇಂಟ್ರೆಸ್ಟ್ ರಿಸೀವ್ಡ್, ಡಿವಿಡೆಂಡ್ ರಿಸೀವ್ಡ್ ಮತ್ತೆ ಪರ್ಚೇಸ್ ಆಫ್ ಫಿಕ್ಸ್ಡ್ ಅಸೆಟ್ ಇದೆ ಲೆಸ್ ಮಾಡ್ತೀವಿ. ಅಂಡ್ ದೆನ್ ಕ್ಯಾಶ್ ಫ್ಲೋ ಫ್ರಮ್ ಫೈನಾನ್ಷಿಯಲ್ ಆಕ್ಟಿವಿಟೀಸ್ ಏನೇನು ಅಂದ್ರೆ ಇಶ್ಯೂ ಆಫ್ ಶೇರ್ ಕ್ಯಾಪಿಟಲ್, ಲಾಂಗ್ ಟರ್ಮ್ ಲೋನ್ಸ್ ಮತ್ತೆ ರೀಪೇಮೆಂಟ್ ಆಫ್ ಲೋನ್ ಲಾಂಗ್ ಟರ್ಮ್ ಇದೆ ಲೆಸ್ ಮಾಡ್ಕೋತೀವಿ. ಇಂಟ್ರೆಸ್ಟ್ ಪೇಡ್, ಡಿವಿಡೆಂಡ್ ಪೇಡ್ ನ ಹಾಕೊಳ್ತೀವಿ. ಸೊ ಅದಾದ್ಮೇಲೆ ಲಾಸ್ಟ್ ಅಲ್ಲಿ ನಾವು ನೆಟ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ಇನ್ ಕ್ಯಾಶ್ ಆರ್ ಕ್ಯಾಶ್ ಈಕ್ವಲೆಂಟ್ಸ್. ಇವಾಗ ನೆಟ್ ಇನ್ಕ್ರೀಸ್ ಇನ್ ಡಿಕ್ರೀಸ್ ಇನ್ ನೆಟ್ವರ್ಕಿಂಗ್ ಕ್ಯಾಪಿಟಲ್ ಮಾಡಿದ್ವಲ್ಲ ಫಂಡ್ ಫ್ಲೋ ಅಲ್ಲಿ ಅದೇ ರೀತಿಯಲ್ಲಿ ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಕ್ಯಾಶ್ ಅಲ್ಲಿ ಆಗಿದೆಯಲ್ವಾ ಅಂತ ಚೆಕ್ ಮಾಡ್ಕೋಬೇಕು ಲಾಸ್ಟ್ ಅಲ್ಲಿ. ಸೊ ದಿಸ್ ಇಸ್ ರಿಗಾರ್ಡಿಂಗ್ ಡೈರೆಕ್ಟ್ ಮೆಥಡ್. ಹಿಂದಿನ ಪೇಜ್ ತಿರುಗಿಸಿ 464 ಅಲ್ಲಿ ಇಂಡೈರೆಕ್ಟ್ ಮೆಥಡ್ ಅಂತ ಕೊಟ್ಟಿದ್ದಾರೆ. ಸೊ ನಿಮ್ಮ ಪ್ರಾಬ್ಲಮ್ ಅಲ್ಲಿ ಏನ್ ಕೇಳಿರ್ತಾರೋ ಅದನ್ನ ಮಾಡಿ ಅಥವಾ ಏನಕ್ಕೆ ಕೊಟ್ಟಿದ್ದಾರೆ ಜಸ್ಟ್ ರೆಫರ್ ಡೈರೆಕ್ಟ್ ಮೆಥಡ್. ಸೊ ಇಂಡೈರೆಕ್ಟ್ ಮೆಥಡ್ ಅಲ್ಲಿ ನೋಡಿ ಅದೇ ರೀತಿ ಕ್ಯಾಶ್ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟೀಸ್, ನೆಟ್ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಅಂಡ್ ಎಕ್ಸ್ಟ್ರಾರ್ಡಿನರಿ ಐಟಮ್ಸ್ adjusted ಪ್ಲಸ್ ಡಿಪ್ರಿಸಿಯೇಷನ್ ಪ್ಲಸ್ ಫಾರಿನ್ ಎಕ್ಸ್ಚೇಂಜ್ ಲಾಸ್ ಇದ್ರೆ ಹಾಕೋಬೇಕು. ಅಂಡ್ ದೆನ್ ಮೈನಸ್ ಪ್ರಾಫಿಟ್ ಆನ್ ಸೇಲ್ ಆಫ್ ಫಿಕ್ಸ್ಡ್ ಅಸೆಟ್, ಇಂಟ್ರೆಸ್ಟ್ ಇನ್ಕಮ್, ಡಿವಿಡೆಂಡ್ ಇನ್ಕಮ್ ಇದ್ರೆ ಮೈನಸ್ ಮಾಡ್ತೀರಾ, ಇಂಟ್ರೆಸ್ಟ್ ಪೇಡ್ ಇದ್ರೆ ಆಡ್ ಮಾಡ್ತೀರಾ. ದೆನ್ ನೆಕ್ಸ್ಟ್ ಈಸ್ ಆಪರೇಟಿಂಗ್ ಪ್ರಾಫಿಟ್ ಬಿಫೋರ್ ವರ್ಕಿಂಗ್ ಕ್ಯಾಪಿಟಲ್ ಚೇಂಜಸ್. ಅಲ್ಲಿ ಏನ್ ಮಾಡ್ಕೋಬೇಕು ಅಂದ್ರೆ ಇನ್ಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್ ಲೆಸ್ ಮಾಡ್ಕೋಬೇಕು, ಕರೆಂಟ್ ಅಸೆಟ್ ಡಿಕ್ರೀಸ್ ಆದ್ರೆ ಆಡ್ ಮಾಡ್ಕೋಬೇಕು. ಅದೇ ರೀತಿ ವೈಸ್ ವರ್ಸ ಕರೆಂಟ್ ಲಯಬಿಲಿಟೀಸ್ ಅಲ್ಲಿ ಮಾಡ್ಕೋಬೇಕು. ಅಂಡ್ ದೆನ್ ಅದಕ್ಕೆ ಬಂದಿರೋ ಅಮೌಂಟ್ಗೆ ಕ್ಯಾಶ್ ಜನರೇಟೆಡ್ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟೀಸ್ ಅದರಲ್ಲಿ ಇನ್ಕಮ್ ಟ್ಯಾಕ್ಸ್ ನ ಲೆಸ್ ಮಾಡ್ಕೋಬೇಕು. ಅಂಡ್ ಏನಾದ್ರು ಎಕ್ಸ್ಟ್ರಾರ್ಡಿನರಿ ಐಟಮ್ಸ್ ಇದೆ ಆಡ್ ಮಾಡ್ತೀರಾ.
ಸೊ ದಟ್ ಇಸ್ ಎ. ಅಂಡ್ ದ ಕ್ಯಾಶ್ ಫ್ಲೋಸ್ ಫ್ರಮ್ ಇನ್ವೆಸ್ಟ್ಮೆಂಟ್ ಆಕ್ಟಿವಿಟೀಸ್ ಅಲ್ಲಿ ಸೇಮ್ ಅದೇ ಐಟಮ್ ಬರುತ್ತೆ, ನಾವು ಪ್ರೀವಿಯಸ್ ಡೈರೆಕ್ಟ್ ಯೂಸ್ ಮಾಡಿದ್ವಲ್ಲ ಅದೇನೆ. ಅದಾದ್ಮೇಲೆ ಫೈನಾನ್ಷಿಯಲ್ ಆಕ್ಟಿವಿಟೀಸ್ ಕೂಡ ಸೇಮ್ ಐಟಮ್ಸ್ ಬರುತ್ತೆ. ಸೊ ಆಫ್ಟರ್ ದಟ್ ಅಟ್ ಲಾಸ್ಟ್ ಅಲ್ಲಿ ನಾವ್ ಏನ್ ಫೈಂಡ್ ಔಟ್ ಮಾಡ್ತೀವಿ, ನೆಟ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ಇನ್ ಕ್ಯಾಶ್ ಅಂಡ್ ಕ್ಯಾಶ್ ಈಕ್ವಲೆಂಟ್ಸ್ ಅಂತ ಪ್ರಿಪೇರ್ ಮಾಡ್ತೀವಿ. ಸೊ ಇದ್ರ ಬೇಸಿಸ್ ಮೇಲೆ ಒಂದು ಪ್ರಾಬ್ಲಮ್ ಡಿಸ್ಕಸ್ ಮಾಡೋಣ. ಸೊ ಯೂನಿಟ್ 18 ನೋಡಿ, ಯೂನಿಟ್ 18 ಅಲ್ಲಿ ಪೇಜ್ ನಂಬರ್ 468, ಪ್ರಾಬ್ಲಮ್ ನಂಬರ್ 18.2.1. ಸೊ ಇಲ್ಲಿ ಏನ್ ಕೇಳಿದಾನೆ, ಕ್ಯಾಲ್ಕುಲೇಟ್ ಕ್ಯಾಶ್ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟೀಸ್ ಫ್ರಮ್ ದಿ ಫಾಲೋಯಿಂಗ್. 2005 ಮತ್ತು 2006 ಕೊಟ್ಟಿದ್ದಾರೆ. P&L account 60, 65, debtors 85, 48, BR 40, 81,000, general reserve 1,72,000, 2,07,000, wages outstanding 26, 8,000, 8,000, 10,000, goodwill 70,000, 60,000. ಸೊ ಇದರಿಂದ ಏನ್ ಮಾಡ್ಬೇಕು, ಕ್ಯಾಶ್ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟೀಸ್ ಮಾಡ್ಬೇಕು. ಸೊಲ್ಯೂಷನ್ ಪಾರ್ಟ್ ನೋಡಿ, ನೆಕ್ಸ್ಟ್ ಪೇಜ್ 460 ಅಲ್ಲಿ ನಿಮ್ಗೆ ಫಾರ್ಮೆಟ್ ಹಾಕಿದ್ದಾರೆ. ಪರ್ಟಿಕ್ಯುಲರ್ಸ್ ಅಮೌಂಟ್ ಪ್ರಾಫಿಟ್ ಡ್ಯೂರಿಂಗ್ ದ ಇಯರ್ 65,000 ಮೈನಸ್ 6 ಅಲ್ಲಿ ನಿಮ್ಗೆ 5,000 ಡಿಫರೆನ್ಸ್ ಇದೆ. ಮತ್ತೆ ಜನರಲ್ ರಿಸರ್ವ್ ಬಂದು 2,07,000 ಮೈನಸ್ 1,72,000 ಮಾಡಿದ್ರೆ 35,000. ಗುಡ್ ವಿಲ್ ರಿಟರ್ನ್ ಆಫ್ ಆಗಿದೆ 10,000 ಆಡ್ ಮಾಡ್ಕೋಬೇಕು. ಡೆಟಾರ್ಸ್ ಡಿಕ್ರೀಸ್ ಆಗಿದೆ 85 ಇಂದ 48, 37,000 ಆಗಿತ್ತು. ಅಂಡ್ ಬಿ ಆರ್ ನೋಡಿ ಇನ್ಕ್ರೀಸ್ ಆಗಿದೆ 81 ಮೈನಸ್ 40, 41. ಸ್ಯಾಲರಿ ಪ್ರೀಪೇಡ್ ಕೂಡ ಇನ್ಕ್ರೀಸ್ ಆಗಿದೆ 10 ಮೈನಸ್ 8 2. ಅಂಡ್ ದೆನ್ ಡಿಕ್ರೀಸ್ ಇನ್ ವೇಜಸ್ ಔಟ್ಸ್ಟ್ಯಾಂಡಿಂಗ್ 26 ಮೈನಸ್ 8 ಮಾಡಿದ್ರೆ 18,000 ಆಗುತ್ತೆ. ಸೊ ಇಷ್ಟನ್ನ ಆಡ್ ಮಾಡಿದ್ರೆ ಯು ವಿಲ್ ಗೆಟ್ ಕ್ಯಾಶ್ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟೀಸ್. ಸೊ ಈ ರೀತಿ ಆಪರೇಟಿಂಗ್ ಆಕ್ಟಿವಿಟೀಸ್, ಕ್ಯಾಶ್ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟೀಸ್ ನ ಪ್ರಿಪೇರ್ ಮಾಡ್ತಾರೆ. ನೆಕ್ಸ್ಟ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಹೆಂಗ್ ಪ್ರಿಪೇರ್ ಮಾಡೋದು ಅಂತ. ಗೋ ಟು ಪೇಜ್ ನಂಬರ್ 472. Go to page number 472, problem number 18.3.1. ಸೊ ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾರೆ ನಿಮ್ಗೆ. ಲಯಬಿಲಿಟಿ 2009, 2010, ಅಸೆಟ್ 2009 ಮತ್ತು 2010. ಆಮೇಲೆ ಲಯಬಿಲಿಟಿ ಕ್ರೆಡಿಟಾರ್ಸ್, ಪೇ ಪಾರ್ಟ್ನರ್ಸ್ ಲೋನು, ಬ್ಯಾಂಕ್ ಲೋನು, ಕ್ಯಾಪಿಟಲ್ ಅಸೆಟ್ಸ್ ಅಲ್ಲಿ ಕ್ಯಾಶ್, ಡೆಟಾರ್ಸ್, ಸ್ಟಾಕ್, ಮಿಷನರಿ, ಲ್ಯಾಂಡ್, ಬಿಲ್ಡಿಂಗ್. ಅಡ್ಜಸ್ಟ್ಮೆಂಟ್ಸ್ ಅಲ್ಲಿ ಏನಿದೆ ಅಂದ್ರೆ, ಡ್ಯೂರಿಂಗ್ ದ ಇಯರ್ ಮೆಷಿನ್ ಕಾಸ್ಟಿಂಗ್ rupees 10,000 was sold for 5,000. Provision for depreciation against machinery as on March 2009 were 25,000, and on March 10 it was 40,000. Net profit for the year 2010 amounted to 45,000. On this basis prepare a cash flow statement ಕೇಳಿದಾರೆ. ಫಸ್ಟ್ ಏನ್ ಮಾಡ್ಬೇಕು, ನಾವ್ ಏನೇನ್ ವರ್ಕಿಂಗ್ ನೋಟಿಗೆ ಮಾಡ್ಕೋಬೇಕು. ಸೊ ಅಡ್ಜಸ್ಟೆಡ್ P&L ಅಕೌಂಟ್ ಮಾಡ್ಕೋಬೇಕು. ಟು ಡಿಪ್ರಿಸಿಯೇಷನ್ ಮಿಷನರಿ 18,000, ಲಾಸ್ ಆನ್ ಸೇಲ್ ಆಫ್ ಮಿಷನರಿ 2,000, ಬ್ಯಾಲೆನ್ಸ್ ಕ್ಯಾರಿಡ್ ಆನ್ ಬಂದು 45,000, ಓಪನಿಂಗ್ ಬ್ಯಾಲೆನ್ಸ್ ಏನು ಕೊಟ್ಟಿಲ್ಲ, ನಿಲ್ಲು. ಇದೆಲ್ಲ ನಾವು ಅಕೌಂಟ್ಸ್ ನ ಕ್ಲೋಸ್ ಮಾಡಿದ್ರೆ ಬಂದಿರೋ ಬ್ಯಾಲೆನ್ಸ್ ನ 65,000 ಅಂತ ಬರುತ್ತೆ. ಅದನ್ನ ನಾವು ಆಪರೇಟಿಂಗ್ ಪ್ರಾಫಿಟ್ ಅಂತ ತಗೊಳ್ಬೇಕು. ಅದಾದ್ಮೇಲೆ ಕ್ಯಾಶ್ ಫ್ರಮ್ ಆಪರೇಷನ್ ಮಾಡ್ಕೋಬೇಕು. ಕ್ಯಾಶ್ ಫ್ರಮ್ ಆಪರೇಷನ್ ಅಂದ್ರೆ ಆಪರೇಟಿಂಗ್ ಪ್ರಾಫಿಟ್. ಎಲ್ಲಿದೆ ಆಪರೇಟಿಂಗ್ ಪ್ರಾಫಿಟ್, ಇವಾಗ ತಾನೇ ಅಡ್ಜಸ್ಟೆಡ್ P&L ಅಕೌಂಟ್ ಮಾಡ್ಕೊಂಡ್ರಿ 65,000 ತಗೊಳ್ಬೇಕು. ಅದಕ್ಕೆ ಡಿಕ್ರೀಸ್ ಇನ್ ಸ್ಟಾಕ್, ಇನ್ಕ್ರೀಸ್ ಇನ್ ಕ್ರೆಡಿಟಾರ್ಸ್ 10,000 ಮತ್ತೆ 4,000 ಆಡ್ ಮಾಡ್ಕೋಬೇಕು. ಇನ್ಕ್ರೀಸ್ ಇನ್ ಡೆಟಾರ್ ಆಗ್ತಾ ಇದೆ. ಆಮೇಲೆ ಕರೆಂಟ್ ಅಸೆಟ್ಸ್ ಕಮ್ಮಿ ಜಾಸ್ತಿ ಆಗಿರೋದನ್ನ ಲೆಸ್ ಮಾಡ್ಕೋಬೇಕು. ಸೊ ಇಲ್ಲಿ ನಮ್ಗೆ 20,000 ಡೆಟಾರ್ ಇನ್ಕ್ರೀಸ್ ಆಗಿದೆ, ಮೈನಸ್ ಮಾಡ್ತೀರಾ. ನಿಮ್ಗೆ ಕ್ಯಾಶ್ ಫ್ರಮ್ ಆಪರೇಷನ್ 59,000 ಸಿಗುತ್ತೆ. ಆಮೇಲೆ ಮೆಷಿನರಿ ಅಕೌಂಟ್ ಡಿಪ್ರಿಸಿಯೇಷನ್ ತೋರಿಸಬೇಕು. ಟು ಓಪನಿಂಗ್ ಬ್ಯಾಲೆನ್ಸ್ 1,05,000, ಸೇಲ್ ಆಗ್ತಾ ಇದೆ 5,000, ಲಾಸ್ ಆನ್ ಸೇಲ್ ಆಫ್ ಮಿಷನರಿ 2,000, ಅಂಡ್ ಪ್ರಾವಿಷನ್ ಫಾರ್ ಡಿಪ್ರಿಸಿಯೇಷನ್ ಬಂದು 3,000. ಬಂದಿರೋ ಬ್ಯಾಲೆನ್ಸ್ ಸಾರಿ ಕ್ಲೋಸಿಂಗ್ ಬ್ಯಾಲೆನ್ಸ್ 95 ಇದೆ. ಅಂಡ್ ಬಂದಿರೋ ಬ್ಯಾಲೆನ್ಸ್ ಬ್ಯಾಂಕ್ ಸೇಲ್ ಪ್ರೊಸೀಡನ್ಸ್ ಅದು 5,000 ಇದೆ. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಪೇಜ್ ಹೋಗಿ 474, ಅಲ್ಲಿ ನಿಮ್ಗೆ ಲಾಸ್ ಆನ್ ಸೇಲ್ ಆಫ್ ಮಿಷನರಿ ವರ್ಕಿಂಗ್ ನೋಟ್ ತೋರಿಸಿದ್ದಾರೆ. ವೆನ್ ದ ಬುಕ್ ವ್ಯಾಲ್ಯೂ ಆಫ್ ಅನ್ ಅಸೆಟ್ ಇಸ್ ಮೋರ್ ದನ್ ದ ಸೇಲ್ ಪ್ರೊಸೀಡ್, ದ ಡಿಫರೆನ್ಸ್ ಇಸ್ ಲಾಸ್. ಇನ್ ದಿಸ್ ಕೇಸ್ ದ ಪರ್ಚೇಸ್ ಪ್ರೈಸ್ ಆಫ್ rupees 10,000 minus 3,000 is 7,000, and sale price was 5,000. Hence the loss is 5,000 and the loss is 2,000. ಹಿಂಗ್ ಬಂತು ಅಂದ್ರೆ 7,000 ಬುಕ್ ವ್ಯಾಲ್ಯೂ ಇದೆ, ಮತ್ತೆ ಇವಾಗ ನಾವು ಸೇಲಿಂಗ್ ಪ್ರೈಸ್ 5,000 ಇದೆ. ಸೊ ಡಿಫರೆನ್ಸ್ ಅಮೌಂಟ್ 2,000. ಅಲ್ಲಿ ಪ್ರಾವಿಷನ್ ಫಾರ್ ಡಿಪ್ರಿಸಿಯೇಷನ್ ಅಕೌಂಟ್ ಓಪನ್ ಮಾಡ್ಕೋಬೇಕು. ಇಲ್ಲಿ ನೀವು ಟು ಬೈ ಬ್ಯಾಲೆನ್ಸ್ ಬ್ರಾಟ್ ಆನ್ 25,000, ಮೆಷಿನರಿ ಅಕೌಂಟ್ ಡಿಪ್ರಿಸಿಯೇಷನ್ 3,000, ಮತ್ತೆ ಕ್ಲೋಸಿಂಗ್ ಬ್ಯಾಲೆನ್ಸ್ 40,000. ಇದನ್ನ ಅಕೌಂಟ್ಸ್ ಕ್ಲೋಸ್ ಮಾಡ್ತೀರಾ. ಬಂದಿರೋ ಬ್ಯಾಲೆನ್ಸ್ ಇಸ್ ಅಮೌಂಟ್ 18,000, ಅದು P&L ಅಕೌಂಟ್ ಗೆ ಹಾಕೋಬೇಕು. ಸೊ ಫೈನಲಿ ವಿ ಹ್ಯಾವ್ ಟು ಪ್ರಿಪೇರ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್. ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಹೆಂಗ್ ಪ್ರಿಪೇರ್ ಮಾಡ್ಬೇಕು, ಅದೇ ರೀತಿ ನೀವು ಫಂಡ್ ಫ್ಲೋ ಮಾಡಿದಿರಲ್ಲ, ಸೋರ್ಸಸ್ ಮತ್ತೆ ಅಪ್ಲಿಕೇಶನ್ ಅದೇ ರೀತಿ ಹಾಕೋಬೇಕು, ಟ್ಯಾಲಿ ಮಾಡ್ಕೋಬೇಕು. ಸೊ ಫಸ್ಟ್ ಸೋರ್ಸಸ್ ಅಂದ್ರೆ ನಿಮ್ಗೆ ಗೊತ್ತಿದೆ. ಕ್ಯಾಶ್ ಬ್ಯಾಲೆನ್ಸ್ 2009 ಅಲ್ಲಿ 10,000, ಕ್ಯಾಶ್ ಫ್ರಮ್ ಆಪರೇಷನ್ ನೀವು ವರ್ಕಿಂಗ್ ನೋಟ್ ಅಲ್ಲಿ ಮಾಡ್ಕೊಂಡಿದ್ದೀರಾ 59,000, ಲೋನ್ ಫ್ರಮ್ ಬ್ಯಾಂಕ್ ನಿಮಗೆ ದುಡ್ಡು ಬಂದಿದೆ 10,000, ಸೇಲ್ ಆಫ್ ಮಿಷನರಿ ಮಾಡಿದ್ರೆ ದುಡ್ಡು ಬರುತ್ತೆ 5,000, ಆಡ್ ಮಾಡಿದ್ರೆ 84,000.
ಅಪ್ಲಿಕೇಶನ್ ಪರ್ಚೇಸ್ ಆಫ್ ಲ್ಯಾಂಡ್ ಅಂದ್ರೆ ದುಡ್ಡು ಹೋಗ್ತಾ ಇದೆ 10,000. ಪರ್ಚೇಸ್ ಆಫ್ ಬಿಲ್ಡಿಂಗ್ ದುಡ್ಡು ಹೋಗ್ತಾ ಇದೆ 15,000. ಪಾರ್ಟ್ನರ್ಸ್ ಲೋನ್ ಪೇಡ್ ಮಾಡಿದ್ರೆ 25,000 ಹೋಗ್ತಾ ಇದೆ. ಡ್ರಾಯಿಂಗ್ ನೀವು ಡ್ರಾ ಮಾಡ್ಕೊಂಡ್ರೆ ಕಂಪ್ನಿಯಿಂದ ದುಡ್ಡು ಹೋಗುತ್ತೆ. ಕ್ಯಾಶ್ ಫ್ಲೋ 27,000. ಅಂಡ್ ಕ್ಯಾಶ್ ಬ್ಯಾಲೆನ್ಸ್ ಬಂದು ಮಾರ್ಚ್ 2010 ಇದೆ. ಕ್ಲೋಸಿಂಗ್ ಬ್ಯಾಲೆನ್ಸ್ 7,000. ಸೊ ಟೋಟಲ್ ಅಮೌಂಟ್ 84,000. ಸೊ ದಿಸ್ ಇಸ್ ಹೌ ಯು ಹ್ಯಾವ್ ಟು ಪ್ರಿಪೇರ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್. ಸೊ ನೀವು ಇದೇ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ನ ಐದರ್ ಡೈರೆಕ್ಟ್ ಮೆಥಡ್ ಆದ್ರೂ ಮಾಡ್ಬೋದು ಅಥವಾ ಇಂಡೈರೆಕ್ಟ್ ಮೆಥಡ್ ಆದ್ರೂ ಮಾಡ್ಬೋದು. ಸೊ ನಿಮ್ಗೆ ಯಾವ್ದು ಈಸಿ ಮೆಥಡ್ ಅನ್ಸುತ್ತೋ ಸೊ ಯು ಕ್ಯಾನ್ ಗೋ ವಿತ್ ದಟ್. Here, go to page number 482. Go to page number 482. ಇಲ್ಲಿ ನಿಮ್ಗೆ ಪ್ರಾಬ್ಲಮ್ ನಂಬರ್ 18.4.3 ಇಲ್ಲಿ ಸ್ವಲ್ಪ ಜಾಸ್ತಿ ಅಡ್ಜಸ್ಟ್ಮೆಂಟ್ಸ್ ಇರತ್ತೆ. ಎಕ್ಸ್ಪ್ಲೇನ್ ಮಾಡ್ತೀನಿ. ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಶನ್ ರಿಕ್ವೈರ್ಡ್ ಟು ಪ್ರಿಪೇರ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್. ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾರೆ. ಅಪೆಕ್ಸ್ ಲಿಮಿಟೆಡ್ ಶೇರ್ ಕ್ಯಾಪಿಟಲ್, ಶೇರ್ ಪ್ರೀಮಿಯಂ, 8% ಡಿಬೆಂಚರ್, ಜನರಲ್ ರಿಸರ್ವ್, P&L ಅಕೌಂಟ್, ಪ್ರೊವಿಷನ್ ಫಾರ್ ಟ್ಯಾಕ್ಸ್, ಪ್ರಪೋಸ್ ಡಿವಿಡೆಂಡ್, ಸಿಂಡಿಕೇಟರ್ಸ್. ಅಸೆಟ್ಸ್ ಅಲ್ಲಿ ಪ್ಲಾಂಟ್ ಅಂಡ್ ಮಿಷನರಿ, ಲ್ಯಾಂಡ್ ಅಂಡ್ ಬಿಲ್ಡಿಂಗ್, ಇನ್ವೆಸ್ಟ್ಮೆಂಟ್, ಸ್ಟಾಕ್, ಡೆಟಾರ್ಸ್ ಅಂಡ್ ಕ್ಯಾಶ್ ಔಟ್. ಅಡ್ಜಸ್ಟ್ಮೆಂಟ್ ಏನಿದೆ, ಇನ್ವೆಸ್ಟ್ಮೆಂಟ್ 8,000 was sold for 15,000, the profit being credited to P&L account. Next, interim dividend of 20,000 was paid during the year. Accumulated depreciation 2005 ಮತ್ತೆ 2006 ಕೊಟ್ಟಿದ್ದಾರೆ. ಈ ಲ್ಯಾಂಡ್ ಬಿಲ್ಡಿಂಗ್ ಗೆ ಮತ್ತೆ ಮೆಷಿನರಿಗೆ ಡಿಪ್ರಿಸಿಯೇಷನ್ ಕೊಟ್ಟಿದ್ದಾರೆ. ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಡಿಬೆಂಚರ್ಸ್ ರಿಡೀಮ್ ಆಗಿದೆ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅವರೇ ನಿಮ್ಗೆ ತೋರಿಸಿದ್ದಾರೆ 50, 40 ಮತ್ತೆ ಇಂಟೀರಿಯಂ ಡಿವಿಡೆಂಡ್ ಪೇಡ್ 20,000. ಸೊ ವರ್ಕಿಂಗ್ ಔಟ್ ಮಾಡ್ಕೋಬೇಕು. ಕಮ್ ಟು ಪೇಜ್ ನಂಬರ್ 483. ಅಲ್ಲಿ ನಿಮ್ಗೆ ಪ್ಲಾಂಟ್ ಅಂಡ್ ಮೆಷಿನರಿ ಕೊಟ್ಟಿದ್ದಾರೆ. ಓಪನಿಂಗ್ ಬ್ಯಾಲೆನ್ಸ್ 22 lakh ಹಾಕೋಬೇಕು. ಅಕ್ಯುಮುಲೇಟೆಡ್ ಡಿಪ್ರಿಸಿಯೇಷನ್ 40. ಕ್ರೆಡಿಟ್ ಸೈಡ್ ಅಲ್ಲಿ 60,000. ಕ್ಲೋಸಿಂಗ್ ಬ್ಯಾಲೆನ್ಸ್ ನಿಮ್ಗೆ 3 lakh ಇದೆ. ಬಂದಿರೋ ಡಿಫರೆನ್ಸಸ್ ನ ಪರ್ಚೇಸ್ ಮಾಡಿರ್ತೀವಿ 1,20,000. ಮತ್ತೆ ಪ್ರಾವಿಷನ್ ಫಾರ್ ಡಿಪ್ರಿಸಿಯೇಷನ್ ತೋರಿಸಬೇಕು. ಓಪನಿಂಗ್ 60,000 ಅಂಡ್ ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್ 40,000 ಅಂಡ್ ಡಿಫರೆನ್ಸ್ ಇಸ್ ಡಿಪ್ರಿಸಿಯೇಷನ್ ಮೆಷಿನರಿ 20,000. ಅಂಡ್ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ನೋಡಿ, ಅದು ಕೂಡ ಓಪನಿಂಗ್ ಬ್ಯಾಲೆನ್ಸ್ 50, ಅಕ್ಯುಮುಲೇಟೆಡ್ ಡಿಪ್ರಿಸಿಯೇಷನ್ 30, ಕ್ರೆಡಿಟ್ ಸೈಡ್ ಅಕ್ಯುಮುಲೇಟೆಡ್ ಡಿಪ್ರಿಸಿಯೇಷನ್ 40,000, ಕ್ಲೋಸಿಂಗ್ ಬ್ಯಾಲೆನ್ಸ್ 1,10,000. ಸೊ ಇದನ್ನ ನಾವು ಕ್ಲೋಸ್ ಮಾಡಿದ್ರೆ ಬಂದಿರೋ ಬ್ಯಾಲೆನ್ಸ್ ಮತ್ತೆ ಫರ್ದರ್ ಪರ್ಚೇಸ್ ಆಗಿದೆ ಅಂತ ಬರೀಬೇಕು. ನೆಕ್ಸ್ಟ್ ಪೇಜ್ ಟರ್ನ್ ಮಾಡಿ 484. ಅಲ್ಲಿ ನಿಮಗೆ ಪ್ರಾವಿಷನ್ ಫಾರ್ ಡಿಪ್ರಿಸಿಯೇಷನ್ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಹಾಕಬೇಕು. ಇಲ್ಲಿ ಕೂಡ ಓಪನಿಂಗ್ ಬ್ಯಾಲೆನ್ಸ್ 40, ಕ್ಲೋಸಿಂಗ್ ಬ್ಯಾಲೆನ್ಸ್ 30,000, ಡಿಫರೆನ್ಸ್ ಡಿಪ್ರಿಸಿಯೇಷನ್ ಆಫ್ 10,000. ನಾನು ಇನ್ವೆಸ್ಟ್ಮೆಂಟ್ ಅಕೌಂಟ್ ಓಪನಿಂಗ್ ಬ್ಯಾಲೆನ್ಸ್ 10,000, P&L ಅಕೌಂಟ್ ಪ್ರಾಫಿಟ್ 7,000, ಸೇಲ್ ಆಗಿರೋದು 15,000, ಕ್ರೆಡಿಟ್ ಸೈಡ್ ಅಲ್ಲಿ ಕ್ಲೋಸಿಂಗ್ ಬ್ಯಾಲೆನ್ಸ್ ಬಂತು 50,000. ಕ್ಲೋಸ್ ಮಾಡಿದ್ರೆ ಮತ್ತೆ ಫರ್ದರ್ ಪರ್ಚೇಸ್ ಆಗಿದೆ 48,000. ಸೊ ಅದಾದ್ಮೇಲೆ ಅಡ್ಜಸ್ಟೆಡ್ P&L ಹಾಕೋಬೇಕು. ಇದನ್ನ ಹಾಕೋತೀರಾ, ಡಿಪ್ರಿಸಿಯೇಷನ್ 20,000 ಆನ್ ಮೆಷಿನರಿ, ಲ್ಯಾಂಡ್ ಅಂಡ್ ಬಿಲ್ಡಿಂಗ್ 10,000, ಇಂಟೀರಿಯಂ ಡಿವಿಡೆಂಡ್ 20, ಜನರಲ್ ರಿಸರ್ವ್ 30, ಬ್ಯಾಲೆನ್ಸ್ ಕ್ಲಿಯರ್ ಡೌನ್ 70. ಓಪನಿಂಗ್ ಬ್ಯಾಲೆನ್ಸ್ ಬಂದು 50, ಪ್ರಾಫಿಟ್ ಆನ್ ಸೇಲ್ ಆಫ್ ಇನ್ವೆಸ್ಟ್ಮೆಂಟ್ 70, ಬಂದಿರೋ ಡಿಫರೆನ್ಸ್ ಫಂಡ್ ಫ್ರಮ್ ಆಪರೇಷನ್ 93,000. ಕ್ಯಾಶ್ ಫ್ರಮ್ ಆಪರೇಷನ್ ಮಾಡ್ಕೋಬೇಕು. ಈ ಫಂಡ್ ಫ್ರಮ್ ಆಪರೇಷನ್ ಇಂದ ಇಟ್ಕೊಂಡು ಕ್ಯಾಶ್ ಫ್ರಮ್ ಆಪರೇಷನ್ ಮಾಡ್ಕೋಬೇಕು. ಫಂಡ್ ಫ್ರಮ್ ಆಪರೇಷನ್ ಇವಾಗ ತಾನೇ ಡಿಫರೆನ್ಸ್ ಫೈಂಡ್ ಔಟ್ ಮಾಡ್ಕೊಂಡಿದ್ದೀರಾ 93,000. ಅದರಲ್ಲಿ ಡಿಕ್ರೀಸ್ ಇನ್ ಡೇಟಾಸ್ 10, ಸ್ಟಾಕ್ 20, ಇನ್ಕ್ರೀಸ್ ಕ್ರೆಡಿಟರ್ಸ್ 20, ಡಿವಿಡೆಂಟ್ ಪ್ರಪೋಸ್ ಡಿವಿಡೆಂಟ್ ಇನ್ಕ್ರೀಸ್ ಆಗಿದೆ 10, ಮತ್ತೆ ಟ್ಯಾಕ್ಸ್ ಕೂಡ ಇನ್ಕ್ರೀಸ್ ಆಗಿದೆ 10. ಇಷ್ಟು ಆಡ್ ಮಾಡಿದ್ರೆ 1,63,000 ಕ್ಯಾಶ್ ಫ್ರಮ್ ಆಪರೇಷನ್ ಸಿಗುತ್ತೆ. ಅದಾದ ನಂತರ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಪ್ರಿಪೇರ್ ಮಾಡಬೇಕು. ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅಲ್ಲಿ ಸೋರ್ಸಸ್ ಮತ್ತೆ ಅಪ್ಲಿಕೇಶನ್ ಏನೇನ್ ಸೋರ್ಸಸ್ ಇದೆ, ಓಪನಿಂಗ್ ಕ್ಯಾಶ್ 70, ಕ್ಯಾಶ್ ಫ್ರಮ್ ಆಪರೇಷನ್ 1,63,000, ಸೇಲ್ ಆಫ್ ಇನ್ವೆಸ್ಟ್ಮೆಂಟ್ 15,000, ಇಶ್ಯೂ ಆಫ್ ಶೇರ್ಸ್ ವಿತ್ ಪ್ರೀಮಿಯಂ 1,10,000. ಅಪ್ಲಿಕೇಶನ್ ಏನ್ ಮಾಡ್ತೀವಿ, ಪರ್ಚೇಸ್ ಆಫ್ ಪ್ಲಾಂಟ್ 1,20,000, ಲ್ಯಾಂಡ್ ಅಂಡ್ ಬಿಲ್ಡಿಂಗ್ 70, ಇನ್ವೆಸ್ಟ್ಮೆಂಟ್ 48, ಪೇಮೆಂಟ್ ಆಫ್ ಇಂಟೀರಿಯಂ ಡಿವಿಡೆಂಡ್ 20, ರಿಡಂಪ್ಷನ್ ಆಫ್ ಡಿಬೆಂಚರ್ 50,000. ಸೊ ಇಷ್ಟನ್ನ ಆಡ್ ಮಾಡ್ಕೊಂಡ್ರೆ ನಿಮ್ಗೆ ಜೊತೆಗೆ ಕ್ಲೋಸಿಂಗ್ ಕ್ಯಾಶ್ ಬ್ಯಾಲೆನ್ಸ್ ಇದೆ 50,000. ಸೊ ಇಷ್ಟನ್ನ ಆಡ್ ಮಾಡ್ಕೊಂಡ್ರೆ 3,58,000 ನಿಮ್ದು ಸೋರ್ಸಸ್ ಮತ್ತೆ ಅಪ್ಲಿಕೇಶನ್ ಟೋಟಲ್. ಸೊ ದಿಸ್ ಕಂಪ್ಲೀಟ್ಸ್ ಯುವರ್ ಕ್ಯಾಶ್ ಫ್ಲೋ ಅಂಡ್ ಫಂಡ್ ಫ್ಲೋ. ಅಂಡ್ ನೆಕ್ಸ್ಟ್ ಸೋಷಿಯಲ್ ಆಡಿಟಿಂಗ್ ಬ್ಲಾಕ್ ನಂಬರ್ 9, ಸಾರಿ 9 ಅಲ್ಲ 6. ಸೊ ಸೋಷಿಯಲ್ ಆಡಿಟಿಂಗ್ ಅಲ್ಲಿ ನಿಮ್ಗೆ ಏನೇನ್ ಬರುತ್ತೆ ಅಂತಂದ್ರೆ ಥಿಯರಿ ಪಾರ್ಟ್. ನಾನು ನಿಮ್ಗೆ ಸ್ವಲ್ಪ ಬ್ರೀಫ್ ಆಗಿ ಸೋಷಿಯಲ್ ಅಕೌಂಟಿಂಗ್ ಬಗ್ಗೆ ಹೇಳ್ಬಿಡ್ತೀನಿ. ಸೊ ಸೋಷಿಯಲ್ ಅಕೌಂಟಿಂಗ್ it refers to systematic accounting of those activities of business which have social implication. It is defined as the measurement and reporting internal and external of information concerning the impact of any entity and its activities on the society. Social accounting is the process of selecting a firm level social performance variables, measures and measurement procedure systematically, developing information useful for evaluating performance and communicating such information to concerned social group both within and outside the organization. ಸೊ ನಿಮ್ ಪೇಜ್ ನಂಬರ್ 492 ಅಲ್ಲಿ ನೋಡಿ, ಆಬ್ಜೆಕ್ಟಿವ್ಸ್ ಆಫ್ ಸೋಷಿಯಲ್ ಅಕೌಂಟ್ ಏನೇನಿಗೆ ಪ್ರಿಪೇರ್ ಮಾಡ್ಬೇಕು ಅಂತ ಅಂದ್ರೆ ಇಟ್ ಹೆಲ್ಪ್ಸ್ ಟು ಇನ್ವೆಸ್ಟರ್ಸ್ ಹೆಲ್ಪ್ ಆಗುತ್ತಂತೆ. ಅಂಡ್ ದೆನ್
effective utilization of natural resources, helps to employees, helps to society, helps to customer. So this is the main object, is to prepare the social accounting. ಈ ಸೋಷಿಯಲ್ ಕಾಸ್ಟ್ಗೋಸ್ಕರ ಮಾಡಿದ ಆಕ್ಟಿವಿಟೀಸ್ಗೆ ಅಕೌಂಟಿಂಗ್ ನ ಪ್ರಿಪೇರ್ ಮಾಡ್ತಾರೆ, ಅದಕ್ಕೆ ಸೋಷಿಯಲ್ ಕಾಸ್ಟ್. ನೆಕ್ಸ್ಟ್ ಸೋಷಿಯಲ್ ಕಾಸ್ಟ್ ಬೆನಿಫಿಟ್ ಅನಾಲಿಸಿಸ್. ಸೋಷಿಯಲ್ ಕಾಸ್ಟ್ ಬೆನಿಫಿಟ್ ಅನಾಲಿಸಿಸ್ means any benefit to society, whether economic or non-economic, internal, external. It includes those benefits provided by an organization for which it is compensated, as well as those internal, external economics and bargains for which no compensation or inadequate compensation is issued by society. ಸೊ ನೆಕ್ಸ್ಟ್ ನಿಮ್ಗೆ 495 ಪೇಜ್ ನಂಬರ್ ನೋಡಿ, ಸೋಷಿಯಲ್ ಇನ್ಕಮ್ ಸ್ಟೇಟ್ಮೆಂಟ್. ಇಲ್ಲಿ ನಿಮ್ಗೆ ಪ್ರಾಬ್ಲಮ್ ಇದೆ. ಈ ಸೋಷಿಯಲ್ ಇನ್ಕಮ್ ಸ್ಟೇಟ್ಮೆಂಟ್ ಅಲ್ಲಿ ಫಾರ್ಮೆಟ್ ಕೊಟ್ಟಿದ್ದಾರೆ. ಸೋಷಿಯಲ್ ಬೆನಿಫಿಟ್ ಅಂಡ್ ಕಾಸ್ಟ್ ಟು ಸ್ಟಾಫ್ ಅಂತೆ, ಕರೆಂಟ್ ಇಯರ್ ಮತ್ತೆ ಲಾಸ್ಟ್ ಇಯರ್. ಸೊ ಸ್ಟಾಫ್ ಗಳಿಗೆ ಏನೇನ್ ಬೆನಿಫಿಟ್ ಪ್ರೊವೈಡ್ ಮಾಡ್ತಾ ಇದ್ದಾರೆ ಮತ್ತೆ ಅದು ಖರ್ಚು ವೆಚ್ಚಗಳೇನು ಹಾಕೊಂಡು ಹೋಗ್ಬೇಕು. ಇಲ್ಲಿ ನಿಮ್ಗೆ ಪಾರ್ಟ್ ಎ ಇದೆ, ಸೋಷಿಯಲ್ ಬೆನಿಫಿಟ್ಸ್ ಟು ಸ್ಟಾಫ್. ಮೆಡಿಕಲ್, ಎಜುಕೇಶನ್, ಕ್ಯಾಂಟೀನ್ ಫೆಸಿಲಿಟೀಸ್, ರಿಕ್ರಿಯೇಷನ್, ಹೌಸಿಂಗ್ ಅಂಡ್ ಟೌನ್ಶಿಪ್ ಫೆಸಿಲಿಟೀಸ್, ವಾಟರ್ ಸಪ್ಲೈ, ಟ್ರೈನಿಂಗ್, ಕೆರಿಯರ್, PF, gratuity, bonus, insurance, holiday leave, encashment, and other benefits. Next page turn ಮಾಡಿ ಬಿ ಸೋಷಿಯಲ್ ಕಾಸ್ಟ್ ಟು ಸ್ಟಾಫ್. ಏನೇನಿದೆ, ಲೇ ಆಫ್, ವಾಲಂಟರಿ ಟರ್ಮಿನೇಷನ್, ಎಕ್ಸ್ಟ್ರಾ ಅವರ್ಸ್. ಸೊ ಈ ಫಾರ್ಮೆಟ್ ನ ಕಲ್ತ್ಕೊಂಡ್ಬಿಟ್ಟು ನೀವು ಪ್ರಾಬ್ಲಮ್ ಮಾಡ್ಬೋದು. ಅಂಡ್ ದೆನ್ ಸೆಕೆಂಡ್ ಪಾರ್ಟ್ ಅಲ್ಲಿ ಸೋಷಿಯಲ್ ಬೆನಿಫಿಟ್ಸ್ ಅಂಡ್ ಕಾಸ್ಟ್ ಟು ಕಮ್ಯುನಿಟಿ. ಕಮ್ಯುನಿಟಿಗೋಸ್ಕರ ಏನ್ ಮಾಡ್ತಾ ಇದಾರೆ, ಲೋಕಲ್ ಟ್ಯಾಕ್ಸ್ ಪೇಡ್, ಎನ್ವೈರನ್ಮೆಂಟಲ್ ಇಂಪ್ರೂವ್ಮೆಂಟ್ಸ್, ಜನರೇಷನ್ ಟು ಜಾಬ್ ಪೊಟೆನ್ಶಿಯಲ್, ಜನರೇಷನ್ ಆಫ್ ಬಿಸ್ನೆಸ್. ಅಂಡ್ ದೆನ್ ಮತ್ತೆ ಇದರಲ್ಲಿ ಬಿ ಬರುತ್ತೆ, ಸೋಷಿಯಲ್ ಕಾಸ್ಟ್ ಟು ಕಮ್ಯುನಿಟಿ, increase in cost of living in the vicinity on account of the cement plants. ಥರ್ಡ್ ಪಾರ್ಟ್ ಅಲ್ಲಿ ಸೋಷಿಯಲ್ ಬೆನಿಫಿಟ್ಸ್ ಅಂಡ್ ಕಾಸ್ಟ್ ಟು ಜನರಲ್ ಪಬ್ಲಿಕ್. ಪಬ್ಲಿಕ್ ಆಗಿ ಏನೇನ್ ಮಾಡ್ತಾ ಇದಾರೆ, ಟ್ಯಾಕ್ಸ್ ಕಟ್ತಾ ಇದಾರೆ ಟುವರ್ಡ್ಸ್ ಸ್ಟೇಟ್ ಗವರ್ಮೆಂಟ್ ಅಂಡ್ ಸೆಂಟ್ರಲ್ ಗವರ್ಮೆಂಟ್. ಮತ್ತೆ ಅದೇ ರೀತಿ ಕಾಸ್ಟ್ ಏನು ಟುವರ್ಡ್ಸ್ ದಿ ಜನರಲ್ ಪಬ್ಲಿಕ್. ನೆಕ್ಸ್ಟ್ ನೋಡಿ ಪಾರ್ಟ್ ಬಿ ಲಿ ಸ್ಟೇಟ್ ಸರ್ವಿಸಸ್ ಕನ್ಸ್ಯೂಮ್ಡ್ ಅಂಡ್ ಸೆಂಟ್ರಲ್ ಸರ್ವಿಸಸ್ ಕನ್ಸ್ಯೂಮ್. ಸೊ ಇಷ್ಟು ಫಾರ್ಮೆಟ್ ನ ನೀವು ಆಡ್ ಮಾಡ್ಕೋಬೇಕು. ಇದನ್ನೆಲ್ಲ ಮಾಡ್ತೀವಿ ನಿಮ್ಗೆ ಸೋಷಿಯಲ್ ಇನ್ಕಮ್ ಟು ಸ್ಟಾಫ್, ಕಮ್ಯುನಿಟಿ, ಜನರಲ್ ಪಬ್ಲಿಕ್ ಸಿಗುತ್ತೆ. ಸೊ ನೆಕ್ಸ್ಟ್ ಯೂನಿಟ್ 20 ನೋಡಿ, ಟ್ರಾನ್ಸ್ಫರ್ ಪ್ರೈಸಿಂಗ್. ಸೊ ಟ್ರಾನ್ಸ್ಫರ್ ಪ್ರೈಸಿಂಗ್ ಅಲ್ಲಿ ನಿಮ್ಗೆ ಸ್ವಲ್ಪ ಥಿಯರಿ ಪಾರ್ಟ್ ಇದೆ, ಆಮೇಲೆ ಸ್ವಲ್ಪ ಇಲ್ಲಿ ವರ್ಕಿಂಗ್ ಓರಿಯೆಂಟೆಡ್ ಇದೆ. ಸೊ ವಾಟ್ ಇಸ್ ಇಸ್ ಟ್ರಾನ್ಸ್ಫರ್ ಪ್ರೈಸಿಂಗ್? ಸೊ ಟ್ರಾನ್ಸ್ಫರ್ ಪ್ರೈಸಿಂಗ್, it is a pricing of the amount is pricing calculated for both suppliers. A value must obtained to be placed on the intra-company transfer is also is known as a transfer price. So transfer price ಅಂದ್ರೆ ಇದು ಇಂಟರ್ ಕಂಪನಿ ಟ್ರಾನ್ಸ್ಫರ್ ಮಾಡ್ಬೇಕಾದ್ರೆ ಸೊ ಪ್ರೈಸ್ ಡಿಟರ್ಮೈನ್ ಮಾಡ್ಕೋತಾರೆ, ಅದಕ್ಕೆ ಟ್ರಾನ್ಸ್ಫರ್ ಪ್ರೈಸ್ ಅಂತ ಕರೀತಾರೆ. ಏನೇನಕ್ಕೆ ಮಾಡ್ಬೇಕು ಅಂದ್ರೆ, ಟು ಎನ್ಶೂರ್ ದ ರಿಸೋರ್ಸಸ್ ಆರ್ ಅಲೋಕೇಟೆಡ್ ಇನ್ ಆಪ್ಟಿಮಲ್ ಮ್ಯಾನರ್, ಪ್ರಮೋಟ್ ಗೋಲ್ ಕಾನ್ಕರೆನ್ಸ್, ಮೋಟಿವೇಟ್ ಡಿವಿಷನಲ್ ಮ್ಯಾನೇಜರ್ಸ್, facilitate the assessment of management performance, retain divisional autonomy. For all this purpose, this transfer pricing will be prepared. ಮತ್ತೆ ಇಲ್ಲಿ ನಿಮ್ಗೆ ಪೇಜ್ ನಂಬರ್ 503 ಅಲ್ಲಿ ಅದ್ರ ಬಗ್ಗೆ ಜನರಲ್ ರೂಲ್ಸ್ ಇದೆ, ಮಿನಿಮಮ್ ರೂಲ್ಸ್ ಮತ್ತೆ ಮ್ಯಾಕ್ಸಿಮಮ್ ರೂಲ್ಸ್. ಅಂಡ್ ದೆನ್ ರಿಗಾರ್ಡಿಂಗ್ ಮೆಥಡ್ಸ್ ಆಫ್ ಟ್ರಾನ್ಸ್ಫರ್ ಪ್ರೈಸಿಂಗ್ ಅಲ್ಲಿ ಪೇಜ್ ನಂಬರ್ 504 ನೋಡಿ. ಈ ಪೇಜ್ ನಂಬರ್ 504 ಅಲ್ಲಿ ನಿಮ್ಗೆ ಮೆಥಡ್ಸ್ ಆಫ್ ಮೆಥಡ್ ಅಂದ್ರೆ ಒಂದು, ಅಪ್ರೋಚಸ್ ಅಂದ್ರೆ ಒಂದೇ. ರಿಗಾರ್ಡಿಂಗ್ ಟ್ರಾನ್ಸ್ಫರ್ ಪ್ರೈಸಿಂಗ್ ಏನೇನ್ ಕೊಟ್ಟಿದ್ದಾರೆ, cost approach. The cost approach can be further divided into marginal cost, absorption cost, standard cost, and two-part tariff. After that, market-based transfer pricing, negotiated price method, marginal cost method, dual price method, arbitrary transfer price. So ಇಷ್ಟು ನಿಮ್ಗೆ ಮೆಥಡ್ಸ್ ಇರುತ್ತೆ. ಅಂಡ್ ಇಲ್ಲಿ ಒಂದೊಂದು ಮೆಥಡ್ಗೆ ಒಂದೊಂದು ಚಿಕ್ಕ ಚಿಕ್ಕ ಎಕ್ಸಾಂಪಲ್ಸ್ ನ ಕೊಟ್ಕೊಂಡು ಹೋಗಿದ್ದಾರೆ. ರಿಗಾರ್ಡಿಂಗ್ ವಾಟ್ ಈಸ್ ಸ್ಟ್ಯಾಂಡರ್ಡ್ ಕಾಸ್ಟಿಂಗ್, ವಾಟ್ ಈಸ್ ಮಾರ್ಜಿನಲ್ ಕಾಸ್ಟ್, and what is absorption cost. ನಿಮ್ಗೆ ಇದ್ರ ಬೇಸಿಸ್ ಮೇಲೆ ಒಂದು ಪ್ರಾಬ್ಲಮ್ ಡಿಸ್ಕಷನ್ ಮಾಡೋಣ. ಜಸ್ಟ್ ಎ ಮಿನಿಟ್. ಪ್ರಾಬ್ಲಮ್ ಆನ್ ಟ್ರಾನ್ಸ್ಫರ್ ಪ್ರೈಸಿಂಗ್ ಬನ್ನಿ. ದಟ್ಸ್ ಪೇಜ್ ನಂಬರ್ 517. ಪೇಜ್ ನಂಬರ್ 517 ನೋಡಿ, ಅಲ್ಲಿ ಟ್ರಾನ್ಸ್ಫರ್ ಪ್ರೈಸಿಂಗ್ ಪ್ರಾಬ್ಲಮ್ ನಂಬರ್ 20.1 ಇದೆ. X and Y are the two newly established division of SGR Limited. These two divisions operate as independent units. They have agreed to a 20% per annum charge for the capital provided SGR Limited. The budget for the two division is as under. X ಮತ್ತೆ Y ಇದೆಯಂತೆ. Initial investment 10 ಮತ್ತೆ 15. Expected net cash flow for the first year 1.9 ಮತ್ತೆ 3.8. Years 2 to 8 per annum 2.9 ಮತ್ತೆ 4.2. In the first year of operation, X secured 5% increase in the market share in sale of its cost of product at the cost Y. ಏನೇನ್ ಪ್ರಿಪೇರ್ ಮಾಡಬೇಕು, ಪರ್ಫಾರ್ಮೆನ್ಸ್ ಆಫ್ ದ ಟೂ ಡಿವಿಷನ್ ಪ್ರಿಪೇರ್ ಮಾಡ್ಕೋಬೇಕು ಯೂಸಿಂಗ್ ROI ಅಂಡ್ ರೆಸಿಡ್ಯೂಯಲ್ ಇನ್ಕಮ್ ಬೇಸಿಸ್. ಸೆಕೆಂಡ್ ಒನ್, ಕ್ಯಾಲ್ಕುಲೇಟ್ ದ ನೆಟ್ ಪ್ರಾಫಿಟ್ ಆಫ್ ದ ಟೂ ಡಿವಿಷನ್
for the year of operation based on the achievement of market share. Increase of 5% for X with corresponding reduction in the market share of Y. So ಇಲ್ಲೇನ್ ಮಾಡಿ turn next page. This is the page number 5 and 8. ಪೇಜ್ ನಂಬರ್ 5 and 8 ಅಲ್ಲಿ ಬನ್ನಿ. ಸೊಲ್ಯೂಷನ್ ನೋಡಿ. ಡಿವಿಷನ್ ಆಫ್ ಪ್ರಾಫಿಟಬಿಲಿಟಿ ಸ್ಟೇಟ್ಮೆಂಟ್ ಪರ್ಟಿಕ್ಯುಲರ್ಸ್ ಎಕ್ಸ್ ಮತ್ತೆ ವೈ ಕಾಲಮ್ ಹಾಕೋಬೇಕು. ಎಕ್ಸ್ಪೆಕ್ಟೆಡ್ ನೆಟ್ ಕ್ಯಾಶ್ ಫ್ಲೋ ಇಯರ್ ಒಂದೇ ಕ್ರೋರ್ಸ್ ಅಲ್ಲಿ ಹಾಕೊಂಡಿದ್ದಾರೆ. 1,90,00,000, 3,00,000, 3,20,00,000. ಇಯರ್ 2 ಅಲ್ಲಿ ಬಂದು ಅಲ್ಲಿ ನಿಮ್ಗೆ ಬ್ರಾಕೆಟ್ ಎಲ್ಲ ವರ್ಕಿಂಗ್ ನೋಟ್ ತೋರಿಸಿದ್ದಾರೆ. 20 crore 30 lakhs, 29 crore 40 lakhs. ಸೊ ಕ್ಯಾಶ್ ಫ್ಲೋಸ್ ನ ಆಡ್ ಮಾಡ್ಕೋಬೇಕು. ಸೊ ಅದ್ರಲ್ಲಿ ಬಂದಿರೋ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ನ 10 crores ಮತ್ತೆ 15 lakhs ನ ನೀವು ಅದನ್ನ ಮತ್ತೆ ಡಿಡಕ್ಟ್ ಮಾಡ್ಕೋಬೇಕು. ಸೊ ಆಫ್ಟರ್ ದ ಡಿಡಕ್ಟಿಂಗ್ ಯು ಹ್ಯಾವ್ ಟು ರೈಟ್ ಆವರೇಜ್ annual ಪ್ರಾಫಿಟ್. ಅಲ್ಲಿ ಕೂಡ ವರ್ಕಿಂಗ್ ನೋಟ್ ತೋರಿಸಿದ್ದಾರೆ. 12 crore 20 lakh ಡಿವೈಡ್ ಬೈ 8 years ಮಾಡಬೇಕು. ಅದ್ ಮಾಡಿದ್ರೆ 1 crore 50,000 ಅಂಡ್ 2 crore 20 lakhs ಫಾರ್ ವೈ. ಅಂಡ್ ಆವರೇಜ್ ಇನ್ವೆಸ್ಟ್ಮೆಂಟ್ ಕೂಡ ಕ್ಯಾಲ್ಕುಲೇಷನ್ ಮಾಡಿ ನಿಮ್ಗೆ ತೋರಿಸಿದ್ದಾರೆ. 5 crore 7 crore 50 lakhs. ಆಫ್ಟರ್ ದಟ್ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಕೂಡ ತೋರಿಸಬೇಕು. ದಟ್ ಇಸ್ 30.55% and 29.3%. So after that, at last we have to deduct interest on large average investment 1 crore and then 1 crore 50,000. 50 lakh. So the division profitability statement ಆಯ್ತು. ಅದಾದ್ಮೇಲೆ division profitability statement for the first year ತೋರಿಸಬೇಕು. ಫಸ್ಟ್ ಇಯರ್ ಮಾತ್ರ. ಸೊ ಇಲ್ಲಿ ನಾವು ನೆಟ್ ಕ್ಯಾಶ್ ಫ್ಲೋಸ್ ಎಕ್ಸ್ ಗೆ 1 crore 99 lakh 50,000 ಅಂಡ್ ವೈ ಗೆ 3 crore 4 lakhs. ಡಿಪ್ರಿಸಿಯೇಷನ್ ಲೆಸ್ ಮಾಡ್ಕೋತೀವಿ. 1 crore 25 lakhs ಮತ್ತೆ ವೈ ಗೆ 1 crore 87 50,000 ಲೆಸ್ ಮಾಡ್ಕೋಬೇಕು. ಸೊ ದಿಸ್ ಇಸ್ ದಿ ಟ್ರಾನ್ಸ್ಫರ್ ಪ್ರೈಸಿಂಗ್ ವಿಲ್ ಬಿ ಪ್ರಿಪೇರ್ಡ್. Next, unit 21. Unit 21 ಹೋಗಿ that's a cost audit. What is a cost audit? So auditing ಅಂದ್ರೆ ಗೊತ್ತಿದೆ is a verification of the books of account. So cost audit is audit of the cost accounts. ಸೊ ಕಾಸ್ಟ್ ಅಕೌಂಟ್ ನ ಆಡಿಟ್ ಮಾಡಕ್ಕೆ ಕಾಸ್ಟ್ ಅಕೌಂಟ್ಸ್ ನ ಕರಿತೀವಿ. ಇಲ್ಲಿ ನಮ್ಗೆ ಪೇಜ್ ನಂಬರ್ 527 ಅಲ್ಲಿ ಕೊಟ್ಟಿದ್ದಾರೆ ಆಸ್ಪೆಕ್ಟ್ಸ್ ಆಫ್ ಕಾಸ್ಟ್ ಆಡಿಟ್. ಎರಡು ಇಂಪಾರ್ಟೆಂಟ್ ಟೈಪ್ಸ್ ಆಫ್ ಕಾಸ್ಟ್ ಆಡಿಟ್ ಇದೆ. ಒಂದು ಪ್ರೊಪ್ರೈಟರಿ ಆಡಿಟ್ ಮತ್ತೆ ಎಫಿಷಿಯನ್ಸಿ ಆಡಿಟ್. ದೆನ್ ಆಬ್ಜೆಕ್ಟಿವ್ಸ್ ಆಫ್ ಕಾಸ್ಟ್ ಆಡಿಟ್ ಪೇಜ್ ನಂಬರ್ 529. ಏನಿಗೆ ಪ್ರಿಪೇರ್ ಮಾಡ್ಬೇಕು ಅಂತ ಅಂದ್ರೆ ಎರರ್ಸ್ ಮತ್ತೆ ಫ್ರಾಡ್ಸ್ ಇದ್ರೆ ಅದನ್ನ ಡಿಟೆಕ್ಟ್ ಮಾಡಿ ಪ್ರಿವೆಂಟ್ ಮಾಡ್ಬೇಕು. ಇಫ್ ದೇರ್ ಇಸ್ ಎನಿ if they want to verify the cost of each cost unit and cost center, it helps in the fixation of the price of the goods and services. So there are many other objectives to need to be objectives of preparation of the cost audit. ಅದಾದ್ಮೇಲೆ ಕಾಸ್ಟ್ ಆಡಿಟ್ ಅಂತ ಮತ್ತೆ ಫೈನಾನ್ಷಿಯಲ್ ಆಡಿಟ್ ಡಿಫ್ರೆನ್ಸಸ್ ಇದೆ. ರಿಗಾರ್ಡಿಂಗ್ ಸ್ಟ್ಯಾಟ್ಯೂಟರಿ ರಿಕ್ವೈರ್ಮೆಂಟ್ಸ್, ಆಬ್ಜೆಕ್ಟಿವ್, ಸ್ಕೋಪ್, ಕಾಂಪ್ಲಿಮೆಂಟರಿ ಆಡಿಟ್, time limit and the qualification of auditors, appointment of auditors, submission of audit report. So ಇದ್ರ ಬಗ್ಗೆ ಡಿಫ್ರೆನ್ಸಸ್ ನೋಡ್ಕೋಬೇಕು. ಅದಾದ್ಮೇಲೆ ಅಡ್ವಾಂಟೇಜಸ್ ಯಾರ್ಯಾರಿಗೆ ಅಡ್ವಾಂಟೇಜಸ್ ಇರುತ್ತೆ ಟುವರ್ಡ್ಸ್ ದಿ ಮ್ಯಾನೇಜ್ಮೆಂಟ್, ಟುವರ್ಡ್ ದಿ ಶೇರ್ ಹೋಲ್ಡರ್ಸ್, to the consumer, to the government and to the statutory auditor. So these are the parties who can get benefit from the cost audit. And regarding the features of cost audit ಏನು ಅಂತಂದ್ರೆ according to section 209 of the Companies Act of 1956, government has powers to order companies engaged in the production, processing, manufacturing and other activities. So they have to implement this. So they have to appoint cost auditor in order to prepare the cost audit. Next is management audit. So what is management audit? So management audit is an investigation of a business from the highest level to the downward in order to ascertain whether sound management prevails throughout, thus facilitating the most effective relationship with the outside world and the most efficient organization and smooth running of internal organization. ಅಂಡ್ ಫೀಚರ್ಸ್ ಏನೇನು ಅಂತಂದ್ರೆ ಇಟ್ ಈಸ್ ಪ್ಯೂರ್ಲಿ ವಾಲಂಟರಿ ಆಡಿಟ್. ಇಷ್ಟ ಇದ್ರೆ ಮಾತ್ರ ಮ್ಯಾನೇಜ್ಮೆಂಟ್ ಇಷ್ಟಪಟ್ರೆ ಮಾತ್ರ ದೇ ಕ್ಯಾನ್ ಗೋ ಟು ದಿ ಮ್ಯಾನೇಜ್ಮೆಂಟ್ ಆಡಿಟ್ ಪರ್ಫಾರ್ಮ್ ಬೈ ಮ್ಯಾನೇಜ್ಮೆಂಟ್ ಎಕ್ಸ್ಪರ್ಟ್ಸ್ ಅಂಡ್ ಅಕಾರ್ಡಿಂಗ್ ಟು ಮ್ಯಾನೇಜರಿಯಲ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್. ಇಲ್ಲಿ ಕೂಡ ನಿಮ್ಗೆ ಮ್ಯಾನೇಜ್ಮೆಂಟ್ ಆಡಿಟ್ ಮತ್ತೆ ಫೈನಾನ್ಷಿಯಲ್ ಆಡಿಟ್ ಡಿಫ್ರೆನ್ಸ್ ಇರುತ್ತೆ, ಕಾಸ್ಟ್ ಆಡಿಟ್ ಮತ್ತೆ ಮ್ಯಾನೇಜ್ಮೆಂಟ್ ಆಡಿಟ್ ಡಿಫ್ರೆನ್ಸ್ ಇರುತ್ತೆ. ಸೊ ಇಲ್ಲಿ ನಿಮ್ಗೆ ಥಿಯರಿ ಪಾರ್ಟ್ ಇರೋದ್ರಿಂದ ನೀವು ಇದು ಡಿಫ್ರೆನ್ಸಸ್ ಬಗ್ಗೆ ಗಮನ ಹರಿಸ್ಕೋಬೇಕು, ಡಿಫ್ರೆನ್ಸಸ್ ನ ನೀವು ಓದ್ಕೋಬೇಕು. ಅಂಡ್ ದೆನ್ qualities of a management auditor. So they have a thorough knowledge of principle and concepts of management. They should obtain various knowledge of branches of accounting and other commercial laws and other like audit skills also. And next we'll go to last unit. There's a units 22nd, management information system, MIRS, management information and reporting standards. So what is this management information reporting standard? So it is like a software to this
It's a system of communication, normally in written form of facts, which should be brought to the attention of various levels of management who use them to take suitable action. So, in essentials of effective reporting, it is in the form of good form, content, and promptness, accuracy, comparison, simplicity, needs of different levels of management, and use of visual aids and controllability. And next, page number 545, ರಿಪೋರ್ಟಿಂಗ್ ಟು ಡಿಫ್ರೆಂಟ್ ಲೆವೆಲ್ ಆಫ್ ಮ್ಯಾನೇಜ್ಮೆಂಟ್ ಯಾರ್ಯಾರಿಗೆ ರಿಪೋರ್ಟ್ ಮಾಡಬೇಕು ಅಂತಂದ್ರೆ ಪೇಜ್ ನಂಬರ್ 546 ಅಲ್ಲಿ ನೋಡಿ, ಅಕಾರ್ಡಿಂಗ್ ಟು ಫ್ರೀಕ್ವೆನ್ಸಿ, ರೂಟೀನ್ ರಿಪೋರ್ಟ್ಸ್ ಟು ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್, ರಿಪೋರ್ಟ್ಸ್ ಟು ಸೇಲ್ಸ್ ಡಿಪಾರ್ಟ್ಮೆಂಟ್, ಕಾಸ್ಟ್ ರಿಪೋರ್ಟ್ ಟು ಟಾಪ್ ಮ್ಯಾನೇಜ್ಮೆಂಟ್. Then special reports, pricing, ಅಲ್ಲಿ make or buy decision, replacement, product diversification, product mix, on other similar decision making areas. Third one, according to parties to be served, external reports, internal reports. According to function, material reports, labor reports, production, overhead, marketing, financial reports. So ಇಷ್ಟು reports ನ ಅವರು ಪ್ರಿಪೇರ್ ಮಾಡ್ತಾರೆ. And then so I hope we have completed. Now we are at the ending session. We completed that cost and management accounting. So ಇಲ್ಲಿ ನೀವು ಗಮನ ಹರಿಸಬೇಕಾಗಿರೋದು ಹೆಚ್ಚಿಗೆ ಈ ಕಾಸ್ಟ್ ಶೀಟ್, ಆಮೇಲೆ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್, ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಪ್ರಾಬ್ಲಮ್ ಅಲ್ಲಿ, ಅಂಡ್ ದೆನ್ ಸ್ಟ್ಯಾಂಡರ್ಡ್ ವೇರಿಯನ್ಸಸ್. ಸೊ ಎಲ್ಲ ನಿಮ್ಗೆ ಫಾರ್ಮೆಟ್ ನ ಕಲ್ತ್ಕೊಂಡ್ರೆ ನಿಮ್ಗೆ ಪ್ರಾಬ್ಲಮ್ ಮಾಡಕ್ ಈಸಿ ಆಗುತ್ತೆ. ಸೊ ಥಿಯರಿ ಪಾರ್ಟ್ ಅಲ್ಲಿ ನೀವು ಇಂಟ್ರೊಡಕ್ಷನ್ ಅಲ್ಲಿ ಸ್ವಲ್ಪ ಥಿಯರಿ ಬರುತ್ತೆ, ಆಮೇಲೆ ಲಾಸ್ಟ್ ಅಲ್ಲಿ ಮ್ಯಾನೇಜ್ಮೆಂಟ್ ಆಡಿಟ್, ಕಾಸ್ಟ್ ಆಡಿಟ್, ಅಂಡ್ ದೆನ್ ಟ್ರಾನ್ಸ್ಫರ್ ಪ್ರೈಸಿಂಗ್. ಸೊ ಅದ್ರ ಬಗ್ಗೆ ಸ್ವಲ್ಪ ಥಿಯರಿ ಕಾನ್ಸಂಟ್ರೇಟ್ ಮಾಡಿ. ಇನ್ನು ಉಳಿದಿದ್ದೆಲ್ಲ ಪ್ರಾಬ್ಲಮ್ ಇರುತ್ತೆ. ಸೊ ನಿಮ್ಗೆ ಯಾವ್ದು ಈಸಿ ಅನ್ಸುತ್ತೋ, ಲೈಕ್ ಸ್ಕೋರಿಂಗ್ ನಿಮ್ಗೆ ಯಾವ್ದು ಅನ್ಸುತ್ತೋ, ಲೈಕ್ ಬಜೆಟ್ ಹೋದ್ರೆ ಕ್ಯಾಶ್ ಬಜೆಟ್ ಮತ್ತೆ ಸೇಲ್ಸ್ ಬಜೆಟ್, ಅದು ನಿಮ್ಗೆ ಈಸಿ ಆಗುತ್ತೆ, ಕ್ಯಾಲ್ಕುಲೇಷನ್ ಮಾಡ್ಬೋದು, ಅದು ಕೂಡ ಮಾಡ್ಕೋಬಹುದು. ಅಂಡ್ ಅಲ್ಲೂ ಕೂಡ ನಿಮ್ಗೆ ಥಿಯರಿ ಪಾರ್ಟ್ ಇರುತ್ತೆ. ಆಮೇಲೆ ಮಾರ್ಜಿನಲ್ ಕಾಸ್ಟ್, ಬ್ರೇಕ್ ಈವನ್ ಚಾರ್ಟ್, ಬ್ರೇಕ್ ಈವನ್ ಅನಾಲಿಸಿಸ್ ಅಲ್ಲಿ ಅಲ್ಲೂ ಕೂಡ ಪ್ರಾಬ್ಲಮ್ ಕೇಳ್ತಾರೆ. ಅಲ್ಲೂ ಕೂಡ ನಿಮ್ಗೆ ಫಾರ್ಮುಲಾ ಬೇಸ್ಡ್, ಈಕ್ವೇಶನ್ ಬೇಸ್ಡ್ ಪ್ರಾಬ್ಲಮ್ ಆಗಿರುತ್ತೆ. ಅಂಡ್ ದೆನ್ ಸ್ಟ್ಯಾಂಡರ್ಡ್ ಕಾಸ್ಟ್ ಮತ್ತೆ ವೇರಿಯನ್ಸ್ ಅಲ್ಲೂ ಕೂಡ ನಿಮ್ಗೆ ಈಕ್ವೇಶನ್ ಫಾರ್ಮೆಟ್ ಅಲ್ಲಿ ಅಥವಾ ಏನ್ ಹೇಳ್ತಾರೆ ಫಾರ್ಮುಲಾ ಬೇಸಿಸ್ ಅಲ್ಲಿ ಇರುತ್ತೆ. ಸೊ ಫಾರ್ಮುಲಾ ನೀಟಾಗಿ ಲೈಕ್ ಯು ಹ್ಯಾವ್ ಟು ರೈಟ್ ಡೌನ್ ಆಲ್ ದೋಸ್ ಫಾರ್ಮುಲಾ ಅಂಡ್ ಟ್ರೈ ಟು ಸಾಲ್ವ್ ದ ಗಿವನ್ ಪ್ರಾಬ್ಲಮ್. ಸೊ ನಿಮ್ಗೆ ಹೆಚ್ಚಿಗೆ ಪ್ರಾಬ್ಲಮ್ ಮಾಡೋದ್ಕಿಂತ ಟೆಕ್ಸ್ಟ್ ಬುಕ್ ಅಲ್ಲಿ ನಿಮ್ಗೆ ಏನ್ ಪ್ರಾಬ್ಲಮ್ ಕೊಟ್ಟಿದಾರೋ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ, ಸೊ ನಿಮ್ಗೆ ಟೆಕ್ಸ್ಟ್ ಬುಕ್ ಅಲ್ಲಿ ಏನ್ ಪ್ರಾಬ್ಲಮ್ ಕೊಟ್ಟಿದಾರೋ ಅದನ್ನೇ ನೀವು ಕೊಟ್ಟಿರೋ ಪ್ರಾಬ್ಲಮ್ ವರ್ಕ್ಔಟ್ ಮಾಡೋದು ಸಾಕು. ಅಷ್ಟ್ ಮಾಡಿದ್ರೆ ಐ ಹೋಪ್ ಯು ಕ್ಯಾನ್ ಸಕ್ಸೀಡ್ ಇನ್ ದಿ ಆಲ್ ಯುವರ್ ಸಬ್ಜೆಕ್ಟ್ಸ್. ಆಮೇಲೆ ನಿಮ್ಗೆ ಪ್ರೋಸೆಸ್ ಅಕೌಂಟ್, ಕಾಂಟ್ರಾಕ್ಟ್ ಅಕೌಂಟ್, ಅದು ಕೂಡ ಫಾರ್ಮೆಟ್ ಬೇಸಿಸ್ ಇದೆ. ಸೊ ಅಲ್ಲೂ ನಿಮ್ಗೆ ಎಲ್ಲಾ ಟೈಪ್ ಆಫ್ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿರೋ ಟೆಕ್ಸ್ಟ್ ಬುಕ್ ಪ್ರಾಬ್ಲಮ್ ನ ಅದನ್ನೇ ಚೆನ್ನಾಗಿ ಕಲ್ತ್ಕೊಂಡ್ರೆ ಸಾಕಂತ ಅನ್ಸುತ್ತೆ. ಒಂದಷ್ಟು ಕ್ವಶನ್ ಪೇಪರ್ಸ್ ಲಾಸ್ಟ್ ಇಯರ್ ಇದ್ರೆ ಕ್ವಶನ್ ಪೇಪರ್ಸ್ ಇದ್ರೆ ರೆಫರ್ ಮಾಡಿ. ಸೊ ಟ್ರೈ ಟು ಸಾಲ್ವ್ ದಟ್ ಕ್ವಶನ್ ಪೇಪರ್ ಕೀಪಿಂಗ್ ದಿಸ್ ವಾಟ್ ಇಸ್ ದಿಸ್ ಯುವರ್ ಟೆಕ್ಸ್ಟ್ ಬುಕ್ ದ ಕಾಸ್ಟ್ ಅಂಡ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್. ಅಂಡ್ ಇನ್ನೇನ್ ಹೇಳ್ಬೋದು ಅಂತಂದ್ರೆ ನಿಮ್ಗೆ 10 ಮಾರ್ಕ್ಸ್ ಗೆಲ್ಲ ಲೈಕ್ ಲಿಫೋ ಕೇಳ್ತಾರೆ. ಸೊ ಲಿಫೋ ನೋಡ್ಕೊಳ್ಳಿ. ಲಾಸ್ಟ್ ಔಟ್ಪುಟ್, ಫಸ್ಟ್ ಔಟ್ಪುಟ್. ಸೊ ಅಲ್ಲಿ ನಿಮ್ಗೆ ಈಸಿ ಇರುತ್ತೆ. ಜಸ್ಟ್ ಲೈಕ್ ನೀವು ಅದನ್ನ ಬರಿತಾ ಹೋಗ್ಬೇಕು, ಯಾವಾಗ ಇಶ್ಯೂ ಮಾಡ್ತೀರಾ, ಯಾವಾಗ ರಿಸೀವ್ ಮಾಡ್ತೀರಾ, ಆನ್ ದಿ ಬೇಸಿಸ್ ಆಫ್ ಲಿಫೋ ಅಥವಾ ಫಿಫೋ ಅಂತ ಅದು ನೋಡ್ಕೊಳ್ಳಿ. ಆಮೇಲೆ ಇಲ್ಲಿ ಹೆಚ್ಚಿಗೆ ಪ್ರಾಬ್ಲಮ್ ಇಲ್ಲ ನಿಮ್ಮ ಫಿಫೋದಲ್ಲಿ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ. ಸೊ ಅದ್ರ ಬಗ್ಗೆ ಏನಾದ್ರು ನಿಮ್ಗೆ ಕ್ವಶನ್ ಪೇಪರ್ ನಿಮ್ಗೆ ಸಿಕ್ಕಿದ್ರೆ ಹಳೆ ಪ್ರೀವಿಯಸ್ ಪೇಪರ್ ವರ್ಕ್ಔಟ್ ಮಾಡಿ. ಅಂಡ್ ದೆನ್ ಇವನ್ ಬಜೆಟ್ ಅಲ್ಲೂ ಅಷ್ಟೇ ಕೂಡ ನಿಮ್ಗೆ ಥಿಯರಿ ಇದೆ. ಸೊ ಥಿಯರಿ ಕೂಡ ನೀವು ವರ್ಕ್ಔಟ್ ಮಾಡ್ಕೊಳ್ಳಿ. ಥಿಯರಿ ಕೂಡ ಈ ಮ್ಯಾಕ್ಸಿಮಮ್ ಒಂದ್ 5 ವರ್ಷದ ಕ್ವಶನ್ ಪೇಪರ್ ಇಟ್ಕೊಂಡು, ಸೊ ಅಲ್ಲಿ ಯಾವಾಗ ರಿಪೀಟೆಡ್ ಥಿಯರೀಸ್ ಇದೆಯೋ ಅದನ್ನಷ್ಟು ಕ್ವಶನ್ಸ್ ನ ಬರ್ಕೊಳ್ಳಿ, ಆ ಕ್ವಶನ್ಸ್ ನ ಸಾಲ್ವ್ ಮಾಡ್ಕೊಂಡು ಹೋಗಿ. Okay, with this I would like to conclude. So this completes your cost and management accounting, and I hope you will somehow you will go through this and you will succeed in your exam. All the best. Thank you. ಮುಗೀತಾ? ಎಷ್ಟ್ ಗಂಟೆಗೆ